ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚಿನ ದಿನಗಳಲ್ಲಿ ಪೀಡೆನಾಶಕಗಳು, ವಿಶೇಷವಾಗಿ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳ ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅನ್ನೋದು ಅರಿವಾಗ್ತಾ ಇದೆ. ವಿಶೇಷವಾಗಿ ಪತ್ರಿಕೆಗಳಲ್ಲಿ ವರದಿಯಾಗಿರೋ ರೀತಿಯಲ್ಲಿ ಹತ್ತಿ ಬೆಳೆಗಾರರೊಬ್ಬರು ಹತ್ತಿ ಬೆಳೆಗೆ ಔಷಧಿಯನ್ನು ಸಿಂಪರಣೆ ಮಾಡಿದ್ದಾರೆ. ಅದು ಗಾಳಿ ಮೂಲಕ ಪಕ್ಕದ ಗೋರಿಕಾಯಿ ಬೆಳೆ ಮೇಲೆ ಬಿದ್ದು ಆ ಗೋರಿಕಾಯನ್ನು ತಿಂದು ಕುಟುಂಬದಲ್ಲಿ 3-4 ಜನ ಸಾವನ್ನಪ್ಪಿರೋ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ವಿಷ ರಾಸಾಯನಿಕಗಳನ್ನು ಬಳಸುವಂತಹ ಪ್ರತಿಯೊಬ್ಬ ರೈತನೂ ಕೂಡ ಎದೆಮುಟ್ಟಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದನ್ನು ಬಳಸಬೇಕಾ ಬೇಡವಾ, ಬಳಸೋದೇ ಆದರೆ ಯಾವ ರೀತಿ ಬಳಸಬೇಕು, ಏನೆಲ್ಲ ಜವಾಬ್ದಾರಿಯನ್ನು ತೆಗೆದುಕೋಬೇಕು. ವಿಶೇಷವಾಗಿ ಕೀಟನಾಶಕಗಳನ್ನು ಬಳಸ್ತಾನೆ ಎಷ್ಟೋ ಜನ ಪ್ರಜ್ಞೆ ತಪ್ಪಿ ಹೋಗಿದ್ದಾರೆ, ಅದರಲ್ಲೇ ಊಟ ಮಾಡಿ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೆ ನಿಜವಾಗ್ಲೂ ಇದರ ಅನಿವಾರ್ಯತೆ ಇದೆಯಾ? ಇರೋದೇ ಆದರೆ ಜವಾಬ್ದಾರಿಯುತವಾಗಿ ಹೇಗೆ ಬಳಸ್ಬೋದು? ಒಂದು ವೇಳೆ ಈ ಪೀಡನಾಶಕಗಳ ಆಘಾತಕ್ಕೆ ಸಿಲುಕಿದಾಗ ಏನು ಮುನ್ನೆಚ್ಚರಿಕೆ ತಗೋಬೇಕು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಈ ವಿಷಯದಲ್ಲಿ ಫಸ್ಟು ನಾನು ನಿಮಗೆ ತಿಳಿಸೋದೇನಂತಂದರೆ, ಈ ಕೀಟನಾಶಕ ಅಥವಾ ಪೀಡೆನಾಶಕ ಅನ್ನುವಂಥದ್ದು ಸುಮಾರು 1 ಶತಮಾನದಿಂದ ಈಚೆಗೆ ಭಾಳಷ್ಟು ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತು ಈ ನಮ್ಮ ಹಸಿರು ಕ್ರಾಂತಿಯ ನಂತರ ಇವುಗಳ ಬಳಕೆ ಭಾಳ ವ್ಯಾಪಕವಾಗಿದೆ. ಅದರಲ್ಲೂ ಕಳೆದ 25 ವರ್ಷಗಳಿಂದ, ಅಂದರೆ ಈ ಶತಮಾನದ ಆರಂಭದಿಂದಂತೂ ನಮ್ಮಲ್ಲಿ ಕಾರ್ಮಿಕರ ಕೊರತೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚು ಮಾಡುವಂಥದ್ದು ಅಥವಾ ಸತತವಾಗಿ ಒಂದೇ ಬೆಳೆಯನ್ನು ಬೆಳೀತಾ ಇರೋದ್ರಿಂದ ಈ ರಾಸಾಯನಿಕಗಳಿಗೆ ಭಾಳಷ್ಟು ಮೊರೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ವಿಷ ಅಂತ ಗೊತ್ತಿದ್ದೂ ಭಾಳಷ್ಟು ಜನ ಇದನ್ನು ವಿಪರೀತವಾಗಿ ಬಳಸ್ತಾ ಇದ್ದಾರೆ. ಮತ್ತು ಭಾಳಷ್ಟು ಜನಕ್ಕೆ ಇದು ವಿಷ ಅಂತ ಗೊತ್ತಿದ್ದರೂ ಅದ್ರ ಬಗ್ಗೆ ಭಾಳ ಕಾಳಜಿ ಇಲ್ಲ. ವಿಷವನ್ನು ಒಂದು ರೀತಿ ಸಾಮಾನ್ಯ ಇದರ ರೀತಿಯೇ ಬಳಸ್ತಾ ಇದ್ದಾರೆ. ಗಾದೆ ಮಾತಿದೆ, ಅತಿಯಾದರೆ ಅಮೃತನೂ ವಿಷ ಅಂತೇಳಿ. ಆದರೆ ಇಲ್ಲಿ ವಿಷ ಗೊತ್ತಿದ್ದೂ ನಾವು ಭಾಳ ಎಚ್ಚರ ತಪ್ತಾ ಇದ್ದೀವಿ. ಆ ವಿಷಯವಾಗಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಮತ್ತು ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕು, ಈಗಾಗಲೇ ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಈ ಮನುಷ್ಯ ನಿರ್ಮಿತ ರಾಸಾಯನಿಕಗಳು ಮೂಲತಃ ಕಟ್ಟಕಡೆಯ ಪೀಡೆ ನಿರ್ವಹಣೆಯಲ್ಲಿ, ಆದರೆ ಇವತ್ತಿನ ದಿನಗಳಲ್ಲಿ ಬದಲಾದ ಕಾಲಮಾನದಲ್ಲಿ ಅಥವಾ ಕೃಷಿ ಪದ್ಧತಿಗಳಲ್ಲಿ ಇದನ್ನೇ ಬರೀ ರೈತರಷ್ಟೇ ಅಲ್ಲ, ಈವನ್ ನಮ್ಮ ಪರಿಕರ ಪೂರೈಕೆದಾರರಾಗಿರ್ಬೋದು, ಮಾರಾಟಗಾರರಾಗಿರ್ಬೋದು, ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ವಿಸ್ತರಣಾ ತಜ್ಞರೂ ಸಹ ಇದನ್ನೇ ಮೊದಲನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೊಂದು ದುರದೃಷ್ಟಕರ ಸಂಗತಿ. ಈ ಕಾರಣಕ್ಕೋಸ್ಕರ ನಾವು ಇಲ್ಲಿ ಜವಾಬ್ದಾರಿಯುತವಾಗಿ ಈ ರಾಸಾಯನಿಕಗಳನ್ನು ಬಳಸಬೇಕು. ಮತ್ತು ಇವನು ಬಳಸ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಎಚ್ಚರಿಕೆಯನ್ನು ನಮ್ಮ ಸಂರಕ್ಷಣೆಗೋಸ್ಕರ, ತದನಂತರ ನಮ್ಮ ಗ್ರಾಹಕರ ರಕ್ಷಣೆಗೋಸ್ಕರ, ಅದಕ್ಕಿಂತ ಮಿಗಿಲಾಗಿ ನಮ್ಮ ಪರಿಸರದ ರಕ್ಷಣೆಗೋಸ್ಕರ. ಯಾಕೆಂದರೆ ನಮ್ಮ ಜವಾಬ್ದಾರಿ ಏನು ಅಂದರೆ, ಈಗಿರುವಂಥ ಪರಿಸರವನ್ನು ಮುಂದಿನ ತಲೆಮಾರಿಗೆ ಉಳಿಸಿ ಹೋಗಬೇಕಾದದ್ದು ನಮ್ಮದು ಗುರುತರವಾದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಒಂದು ಪ್ರಮುಖ ಅಂಶ ಅಂದರೆ, ಈ ವಿಷಯಗಳನ್ನು ಭಾಳ ಹಿಂದಿನಿಂದನೂ, ಆರಂಭದ ಕಾಲದಿಂದನೂ ಕಾನೂನಾತ್ಮಕವಾಗಿ ಭಾಳ ಸ್ಪಷ್ಟವಾಗಿ ನಿರ್ವಹಿಸಿದ್ದಾರೆ. ಈ ರಾಸಾಯನಿಕಗಳ ಬಾಟಲಿಗಳ ಮೇಲೆ ಅದು ಎಂಥ ಪ್ರಮಾಣದ ವಿಷ ಅನ್ನೋದನ್ನು ಚತುಷ್ಕೋನದ ಒಂದು ಗುರುತಿರುತ್ತೆ. ಅದರಲ್ಲಿ ಕೆಳಭಾಗದಲ್ಲಿ 4 ಬಣ್ಣದ ಗುರುತುಗಳಿರ್ತವೆ. ಒಂದಕ್ಕೆ ಕೆಂಪು ಬಣ್ಣ ಇರುತ್ತೆ, ಅದರ ಮೇಲ್ಭಾಗದಲ್ಲಿ ಒಂದು ತಲೆಬುರುಡೆ ಮತ್ತು 2 ಮೂಳೆಗಳಿರುವಂಥ ಚಿತ್ರ ಇರುತ್ತೆ. ಅದ್ರ ಮೇಲ್ಗಡೆ ವಿಷ, ಕಾರ್ಕೋಟಕ ವಿಷ ಅನ್ನೋ ರೀತಿಯೇ ಅದ್ರ ಮೇಲೆ ಬರೆದಿರ್ತಾರೆ. ಅಂದರೆ ಇದು ಭಾಳ ಅತಿ ಹೆಚ್ಚು ವಿಷವಾದಂಥದ್ದು. ಕೇವಲ 50 ಮಿಲಿಗ್ರಾಮ್, ಅಂದರೆ 1000 ಮಿಲಿಗ್ರಾಮಿಗೆ 1 ಗ್ರಾಮ್ ಆದರೆ 50, ಇಷ್ಟು ಸಣ್ಣ ಪ್ರಮಾಣದ ವಿಷ ನಮ್ಮ ದೇಹಕ್ಕೆ ಸೇರಿಕೊಂಡ್ರೆ ಪ್ರತಿ kg ದೇಹದ ತೂಕಕ್ಕೆ. ಇದು ಸಾಧಾರಣವಾಗಿ ನಾವು ಇಲಿಗಳ ಮೇಲೆ ಇದನ್ನು ಅಧ್ಯಯನ ಮಾಡಿರ್ತಾರೆ. ಅಷ್ಟು ಅತ್ಯಲ್ಪ ಪ್ರಮಾಣದಲ್ಲಿ ನಮಗೆ, ಅಂದರೆ ನಮ್ಮ ಮನುಷ್ಯ ಒಂದು 50 kg ಇದ್ದಾನೆ ಮನುಷ್ಯ ಅಂತಂದರೆ 50 × 5 ಅಂದರೆ ಸುಮಾರು 25 ಮಿಲಿಗ್ರಾಮ್ನಷ್ಟು ವಿಷ ನಮ್ಮ ದೇಹಕ್ಕೆ, ಅಂದರೆ 5 ಟೀ ಚಮಚದಷ್ಟು ನಮ್ಮ ದೇಹಕ್ಕೆ ಏನಾದರೂ ಸೇರ್ಕೋತು, ನಮ್ಮ ದೇಹದ ಮೇಲಾದರೂ ಅಥವಾ ಹೊಟ್ಟೆ ಒಳಗೋದ್ರೂ ಹೋಯಿತು ಅಂದರೆ ಅದು ಮುಂದಿನ 5-10 ನಿಮಿಷದಲ್ಲಿ ನಾವು ಇರೋದಿಲ್ಲ ಈ ಪ್ರಪಂಚದಲ್ಲಿ. ಅಷ್ಟು ಸಣ್ಣ ಘಾತಕ ವಿಷ. ಅದರ ನಂತರದ ಕೆಟಗರಿನಲ್ಲಿ ನಾವು ಹಳದಿ ಬಣ್ಣ ಕಾಣಿಸ್ತೀವಿ, ಅದರ ಮೇಲೆ ವಿಷ ಅಂತೇಳಿ ಬರೆದಿರ್ತಾರೆ.
ಇನ್ನೊಂದು ಪ್ರಮಾಣ ಬರುತ್ತೆ, ಇದ್ರ ಮೇಲೆ ತಲೆಬುರುಡೆ ಇರಲ್ವಾ? ಅದ್ರ ಮೇಲೆ ತಲೆಬುರುಡೆ ಇರೋದಿಲ್ಲ. ಈ ಹಳದಿ ಬಣ್ಣದ್ದು ಸುಮಾರು 50ರಿಂದ 500 ಮಿಲಿಗ್ರಾಮು ಪ್ರತಿ ಕೆಜಿ ದೇಹದ ತೂಕಕ್ಕೆ. ಅದು ಮನುಷ್ಯ ಅಂತ ಅಲ್ಲ, ಯಾಕೆಂದರೆ ನಾವು ಇಲಿಗಳ ದೇಹದ ಮೇಲೆ ಅದನ್ನು ತಗೊಂಡಿದ್ದೀವಿ. ಸ್ವಲ್ಪ ಪ್ರಾಣಿಗಳಿಂದ ಪ್ರಾಣಿಗೆ ಅವುಗಳ ಚಟುವಟಿಕೆಗಳ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಇದೇ ಪಕ್ಕ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಕೆಲವೊಂದ್ಸಲಿ ಇದಕ್ಕಿಂತಲೂ ಸಣ್ಣ ಪ್ರಮಾಣ ವಿಷವೇ ಇದು ಮಾಡಿಬಿಡುತ್ತೆ. ಭಾಳಷ್ಟು ಸಲ ವಿಷ ತೊಗೊಂಡಿದ್ದೀವಿ ಅನ್ನೋ ಭಯಕ್ಕೇ ನಾವು ಪ್ರಾಣ ಕಳ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ವಿಷ ಕೆಲಸ ಮಾಡಿರೋದಿಲ್ಲ, ನಮ್ಮ ಹೃದಯಾಘಾತ ಆಗಿಬಿಟ್ಟಿರುತ್ತೆ. ಈ ಥರದ ಸಂದರ್ಭಗಳು ಇರುತ್ತೆ. ಮತ್ತು ಇನ್ನೊಂದು ನೀಲಿ ಬಣ್ಣದ್ದಿರುತ್ತೆ. ನೀಲಿ ಬಣ್ಣದ್ದು ಅಂತಂದರೆ ಇದರಲ್ಲಿ ಸುಮಾರು 501 ಗ್ರಾಮ್ನಿಂದ 5000 ಮಿಲಿಗ್ರಾಮ್, ಅಂದರೆ ಸುಮಾರು 1 ಟೀ ಚಮಚದವರೆಗೂ 1 kg ದೇಹಕ್ಕೆ ವಿಷವನ್ನು ಉಂಟು ಮಾಡುತ್ತದೆ. ಹೀಗಾಗಿ ಇದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಹಸಿರು ಬಣ್ಣ, ಸುಮಾರು 5000 ಮಿಲಿಗ್ರಾಮ್ಗಿಂತ ಹೆಚ್ಚಿನ ವಿಷ ನಮ್ಮ ದೇಹಕ್ಕೆ ತಗುಲಿದ್ರೆ ಸ್ವಲ್ಪ ಏನಾದರೂ ತೊಂದರೆ ಆಗೋದು, ಮಾರಣಾಂತಿಕ ಅಲ್ಲ. ಮ್ಯಾಕ್ಸಿಮಮ್ 1 ದಿನ 2 ದಿನ ನಮಗೆ ಹೊಟ್ಟೆ ತೊಳಸ್ಬೋದು, ಬೇದಿ ಆಗ್ಬೋದು, ಅಥವಾ ತಲೆ ಸುತ್ತಬೋದು, ಈ ಥರದ ಒಂದು ಚಟುವಟಿಕೆ ಇರುತ್ತೆ. ಆದರೆ ಪ್ರಾಣಾಯಾಮ ತಕ್ಷಣಕ್ಕಾಗೋದಿಲ್ಲ, ಬಟ್ ಗ್ರ್ಯಾಜುವಲಿ ಕ್ರಮೇಣವಾಗಿ ಇದು ಯಾವತ್ತಾದರೂ ಒಂದು ದಿವಸ ನಮ್ಮ ಅಂಗಾಂಗಗಳ ವೈಫಲ್ಯಕ್ಕೆ ಅಥವಾ ಕ್ಯಾನ್ಸರ್ಗಳಿಗೆ ಇಂಥವಕ್ಕೆ ಕಾರಣ ಆಗ್ಬೋದು. ಈ ಕಾರಣಗಳಿಂದಾಗಿ ನಾವು ಈ ವಿಷಯಗಳನ್ನು ಭಾಳ ವಿಶೇಷವಾಗಿ ಎಚ್ಚರಿಕೆಯಿಂದ ಬಳಸಬೇಕು. ಇದು ಒಂದು ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಂದ್ರೆ, ಮತ್ತು ಇದನ್ನು ಪ್ರಮುಖವಾಗಿ ಯಾವುದೇ ಒಂದು ರಾಸಾಯನಿಕ, ನಮ್ಮ ಕೃಷಿ ರಾಸಾಯನಿಕಗಳೇನಿದ್ದಾವೆ ಎಲ್ಲದರುಗಳ ಮೇಲೆ ಅವಷ್ಟೇ ಅಲ್ಲದೆ ಇವತ್ತು ನಮ್ಮ ಅಡುಗೆ ಮನೆಗಳಲ್ಲಿ ಅಥವಾ ಮನೆಗಳಲ್ಲಿ ಬಳಸ್ತಾ ಇರುವಂಥ ಈ ಸೊಳ್ಳೆ ಅಥವಾ ಜಿರಳೆ ನಾಶಕಗಳ ಔಷಧಿಗಳೇನು ಬರುತ್ತೋ ಅವುಗಳಲ್ಲೂ ಸಹ ಈ ಒಂದು ಗುರುತುಗಳು ಇರ್ತವೆ. ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿಜ್ಞಾನ ಮತ್ತು ಕಾನೂನು ಏನು ಶಿಫಾರಸು ಮಾಡ್ತಾ ಇದೆ ಅಂದರೆ, ಈ ಕೆಂಪು ಮತ್ತು ಹಳದಿ ಬಣ್ಣದ ವಿಷಯಗಳನ್ನು ಕ್ರಮೇಣವಾಗಿ ನಮ್ಮ ಬಳಕೆಯಿಂದ ತ್ಯಜಿಸಬೇಕು ಅಂತೇಳಿ ಅವುಗಳನ್ನು ಕೈ ಬಿಡೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. 80% ತೆಗೆದಾಕ್ಬಿಟ್ಟಿದ್ದಾರೆ, ಇನ್ನು ಕೇವಲ 20% ಉಳ್ಕೊಂಡಿದ್ದಾವೆ. ಆದರೆ ದುರಾದೃಷ್ಟ ಅವುಗಳ ಬಳಕೆ ಇನ್ನೂ ಇದೆ. ಕ್ರಮೇಣವಾಗಿ ಕನಿಷ್ಠ ಇನ್ನೊಂದು 5-10-20 ವರ್ಷಗಳಲ್ಲಿ ಇವು ಸಂಪೂರ್ಣವಾಗಿ ಇವುಗಳನ್ನು ಕೈ ಬಿಡುವಂಥ ಒಂದು ಪ್ರಯತ್ನ ನಡೆದಿದೆ. ಒಂದು ಯೋಜನೆಗಳು ಕ್ರಮೇಣವಾಗಿ ನಡೀತಾ ಇದ್ದಾವೆ. ಎಲ್ಲ ಸರ್ಕಾರಗಳು ಇದ್ರ ಪರವಾಗಿ ಇದ್ದಾವೆ. ಇದು ಒಂದು ಪ್ರಮುಖವಾಗಿ ನಾವು ತಿಳ್ಕೊಬೇಕಾದಂಥದ್ದು. ನಂತರ ಒಬ್ಬ ಕೃಷಿ ತಜ್ಞನಾಗಿ ಅಥವಾ ವಿಸ್ತರಣಾ ತಜ್ಞನಾಗಿ ಅಥವಾ ಒಬ್ಬ ಮಾರುಕಟ್ಟೆ ಮಾರಾಟಗಾರನಾಗಿ ನಾವು ಮಾಡಬೇಕಾದದ್ದು ಅಂತಂದರೆ, ಆ ಸಂದರ್ಭದಲ್ಲಿ ಈ ಕೀಟನಾಶಕದ ಅಥವಾ ರಾಸಾಯನಿಕದ ಬಳಕೆ ಅವಶ್ಯಕತೆ ಇದೆಯಾ ಅನ್ನೋದನ್ನು ನಾವು ಮಾಡ್ಕೋಬೇಕು. ಭಾಳಷ್ಟು ಸಲ ಏನಾಗ್ತಾ ಇದೆ ಅಂತಂದರೆ, ಅದು ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ರೈತ ಬಂದು ಕೇಳಿದ ಅಂದರೆ ಸುಮ್ಮನೆ ಬರೆದು ಕೊಟ್ಬಿಡ್ತಾರೆ. ಅಟ್ಲೀಸ್ಟ್ ನಮ್ಮ ವೈದ್ಯಕೀಯ ರಂಗದಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್ ಅಂತೇಳಿ ಸಿಸ್ಟಮಿಕ್ ಆಗಿ ಇರ್ತದೆ, ಬಟ್ ಇನ್ನೂ ನಮ್ಮ ಕೃಷಿ ಪರಿಸರದಲ್ಲಿ ಹಾಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾ ಇಲ್ಲ. ಅಥವಾ ನಮ್ಮ ಮಾರಾಟಗಾರರ ಬಳಿ ಹೋದರೆ ಅವರು ಅದನ್ನು ಒಂದು ಎಸ್ಟಿಮೇಟ್ ಅನ್ನೋದ್ರಲ್ಲಿ ಬರೆದು ಕೊಡ್ತಾರೆ ಹೊರತು ಅದಕ್ಕೊಂದು ಬಿಲ್ ಕೊಡ್ತಾ ಇಲ್ಲ. ಬಿಲ್ ಕೊಟ್ಟರೆ ಮತ್ತೆ ತಿರ್ಗಾ ಇದನ್ನು ಕೊಟ್ಟರು ಅನ್ನೋದಕ್ಕೆ ಖಾತ್ರಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇದನ್ನೇ ಮಾಡಿದ್ವಿ ಅಂತೇಳಿ ಭಾಳಷ್ಟು ಸಲ ಈ ರೈತರುಗಳಿಗೆ ತಾವು ಏನು ಸಿಂಪರಣೆ ಮಾಡಿದ್ರಿ ಅನ್ನೋದ್ರ ಮಾಹಿತಿನೂ ಸಹ ಇರೋದಿಲ್ಲ. ವಿಸ್ತರಣಾ ತಜ್ಞರು ಬರೆದು ಕೊಟ್ಟಿರ್ತಾರೆ, ಇಲ್ಲ ನಮ್ಮ ಮಾರಾಟಗಾರರು ಕೊಟ್ಟಿರ್ತಾರೆ, ಅದನ್ನೇ ತಗೊಬಂದು ಇವರು ಸಿಂಪರಣೆ ಮಾಡಿಬಿಡ್ತಾರೆ. ಅದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಭಾಳಷ್ಟು ಸಲ ಗೊತ್ತಾಗೋದಿಲ್ಲ. ಯಾವ ಪೀಡೆ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಏಕೆಂತಂದರೆ ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಟೊಮ್ಯಾಟೋದಲ್ಲಿ ಹೂಜಿ ಬಂತು ಅಂತ ಹೇಳ್ತಾರೆ. ಹೂಜಿ ಇವತ್ತಿನ ದಿನಗಳಲ್ಲಿ ಸುಮಾರು 3 ಬಗೆಯ ಹುಳುಗಳಿಗೆ ಹೂಜಿ ಅಂತ ರೈತರುಗಳು ಹೇಳ್ತಾರೆ. ಒಂದು ನಮ್ಮ ಎಲೆ ಸುರಂಗ ಮಾಡುವಂಥ ಒಂದು ಹುಳ ಏನಿದೆಯಲ್ಲ, ಅದಕ್ಕೂ ಹೂಜಿ ಅಂತ ಹೇಳ್ತಾರೆ. ಅದೇ ರೀತಿ ಆ ಎಲೆ ಮತ್ತು ಕಾಯಿಗಳಲ್ಲಿ ಬೊಬ್ಬೆಗಳನ್ನು ಮಾಡುತ್ತೆ, ಅಥವಾ ಕಾಯಿಗಳಲ್ಲಿ ತೊಟ್ಟಿನ ಸುತ್ತ ಸಣ್ಣ 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 ರಂಧ್ರಗಳನ್ನು ಮಾಡುತ್ತೆ. ನಾವು ಟೂಟ ಅಂತ ಏನು ಕರಿತೀವೋ ಅದಕ್ಕೂ ಹೂಜಿ ಅಂತ ಹೇಳ್ತಾರೆ. ಅದರ ನಂತರ ನಮ್ಮ ಈ ಸೌತೆಕಾಯಿ, ಕುಂಬಳಕಾಯಿನಲ್ಲಿ ಅಥವಾ ಹಾಗಲಕಾಯಿನಲ್ಲಿ ಬರುವಂಥ ಈ ನಮ್ಮ ಫ್ರೂಟ್ ಫ್ಲೈ, ಹಣ್ಣಿನ ನೊಣ ಏನಿದೆಯಾ, ಅದಕ್ಕೂ ರೈತರ ಭಾಷೆಯಲ್ಲಿ ಹೂಜಿ ಅಂತ ಹೇಳ್ತಾರೆ. ಹೀಗಾಗಿ ಇವಕ್ಕೆಲ್ಲವೂ ಹೂಜಿನೇ ಆಗ್ತದೆ. ಈ ಹೂಜಿಗಳಿಗೆ ಬಹುತೇಕ ಕೀಟನಾಶಕಗಳು ನಮ್ಮ ಟೂಟಾಗಿ ಬಿಟ್ಟು ಈ ರಂಗೋಲಿ ಹುಳುಕ್ಕಾಗಲಿ ಅಥವಾ ಹಣ್ಣಿನ ನೊಣಕ್ಕಾಗಲಿ ರಾಸಾಯನಿಕಗಳು ಅಷ್ಟು ಪರಿಣಾಮಕಾರಿ ಅಲ್ಲ. ಅವುಗಳಿಗೆ ಅದರದೇ ಆದಂಥ ವೈಶಿಷ್ಟ್ಯತೆ ಇದೆ. ಈ ರಾಸಾಯನಿಕಗಳನ್ನು ಮೀರಿ ನಿಲ್ಲುವಂಥ ತಾಕತ್ತಿದೆ. ದುರಾದೃಷ್ಟವಶಾತ್ ಅವುಗಳಿಗೆ ಏರಳವಾಗಿ ನಾವು ರಾಸಾಯನಿಕಗಳನ್ನು ಶಿಫಾರಸು ಮಾಡ್ತೀವಿ. ನಮ್ಮ ತಜ್ಞರು ಕೂಡ ಇನ್ನೂ ಎಚ್ಚೆತ್ಕೋತಾ ಇಲ್ಲ. ಏಕೆಂದರೆ ಹಿಂದೆ ಹಳೆ ಕಾಲದಲ್ಲಿ ಇತ್ತು ಕೆಲವೊಂದಷ್ಟು, ಆ ಕೀಟನಾಶಕಗಳನ್ನು ಈಗ ಬಂದ್ ಮಾಡಿಬಿಟ್ಟಿದ್ದಾರೆ. ಅವುಗಳಿಗೆ ಬದಲಿಯಾಗಿ ಬೇರೆ ಯಾವುದೋ ಒಂದು ಕೀಟನಾಶಕ ಬರೆದು ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನು ತಜ್ಞರಾಗಿ ನಾವು ಮೊದಲು ಅಳವಡಿಸ್ಕೋಬೇಕು. ಅದರ ನಂತರದಲ್ಲಿ ಇನ್ನೊಂದು, ಈ ಹಣ್ಣಿನ ನೊಣಗಳನ್ನು ಬಳಸಬೇಕಾದ್ರೆ
ರಾಸಾಯನಿಕಗಳು ಹಣ್ಣಿನಲ್ಲಿ ಹೋಗೋದಿಲ್ಲ, ಯಾಕೆಂದರೆ ಬೆಳವಣಿಗೆ ನಡೀತಾ ಇರುವ ಹಂತದಲ್ಲಿ ಏನಾಗುತ್ತೆ, ಈ ರಾಸಾಯನಿಕ ಅಲ್ಲಿ ಹೋದರೆ ಅದು ಕೂಡ ವಿಭಜಿತವಾಗುತ್ತೆ, ವಿಘಟಿತ ಆಗುತ್ತೆ. ವಿಘಟಿತ ಆದಾಗ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವು ವಿಷವಾಗ್ಬೋದು, ಕೆಲವೊಂದಷ್ಟು ಸಂದರ್ಭದಲ್ಲಿ ಕೀಟದ ಮೇಲೆ ಯಾವುದೇ ಪರಿಣಾಮ ಬೀರದೇ ಇರ್ಬೋದು. ಎರಡೂ ರೀತಿಯ ಇದಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂಥ ಉತ್ತಮ ಮಟ್ಟದ ಗ್ರೀನ್ ಲೇಬಲ್ ಪೆಸ್ಟಿಸೈಡ್ಸ್ ಅಂತ ಏನು ಹೇಳ್ತೀವೋ, ಇವುಗಳಲ್ಲಿ ಈ ವಿಘಟಿತ ವಿಷಗಳು ಅಷ್ಟು ವಿಷಗಳಾಗೋದೇ ಇಲ್ಲ. ಅವು ಆ ವಿಷಕಾರತ್ವವನ್ನು ಕಳ್ಕೊಬಿಡ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಇವು ವಿಷಗಳಾಗಿ ಉಳಿತವೆ, ಆದರೆ ನಮ್ಮ ಕೀಟಕ್ಕೆ ಅದು ವಿಷ ಆಗೋದಿಲ್ಲ. ಅದ್ರ ಬದಲು ಕೆಲವೊಂದು ಸಲ ಅವುಗಳ ಅಭಿವೃದ್ಧಿಗೆ ಪೂರಕವಾಗ್ತವೆ. ನಮ್ಮಲ್ಲಿ ಹಾಗೆ ಈ ಜಿಮ್ಗೆ ಹೋಗೋರು ಪ್ರೋಟೀನ್ ಪೌಡ್ರ್ ಕುಡಿತಾರೋ, ನಾವು ಆ ಹುಳಕ್ಕೆ ಆ ರೀತಿ ಕೊಟ್ಟಾಗ ಆ ರೀತಿ ಆಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಆ ರೀತಿ ಆಗ್ತಾಯಿದೆ, ಏಕೆಂದರೆ ಹುಳುಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಏಕೆಂದರೆ ಜೀವ ವೈವಿಧ್ಯತೆಯೇ ಆಗಿದೆ, ಜೀವ ರಾಸಾಯನಿಕನೇ ಆ ರೀತಿ ಇದೆ, ಆ ಒಂದು ವ್ಯವಸ್ಥೆ ಆ ರೀತಿ ಇದೆ. ಅದಕ್ಕೆ ಪರ್ಯಾಯವಾಗಿ ನಮ್ಮ ಹತ್ರ ಭಾಳಷ್ಟು ಅದಕ್ಕಿಂತ ಪರಿಣಾಮಕಾರಿಯಾದಂಥ ಮೋಹಕ ಬಲೆಗಳಿದೆ. ಅವನ್ನು ಬಳಸ್ಕೊಳ್ಳೋದಕ್ಕೆ ನಾವು ಹೆಚ್ಚಿನ ಒಲವನ್ನು ಕೊಡಬೇಕು. ಇದು ಒಂದು ರಾಸಾಯನಿಕಗಳನ್ನು ಬಿಟ್ಟು ಇರುವಂಥ ಕ್ರಮಗಳ ಬಗ್ಗೆ ನಾವು ಹೆಚ್ಚಿನ ಒಲವನ್ನು ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಪರಿಸರದಲ್ಲಿ ರಾಸಾಯನಿಕಗಳು ಕಡಿಮೆ ಆಗ್ತವೆ. ಮತ್ತು ಅಲ್ಟಿಮೇಟ್ ನಮ್ಮ ಪರಿಸರಕ್ಕೂ ಈ ರಾಸಾಯನಿಕಗಳ ಒತ್ತಡ ಇರೋದಿಲ್ಲ. ಗ್ರಾಹಕ ಎಲ್ಲದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡಿತಾನೆ. ಅದ್ರ ಜೊತೆಗೆ ಈ ಸಿಂಪರಣೆ ಮಾಡಬೇಕಾದ್ರೆ ನಾವು ಅತಿ ಹೆಚ್ಚು ಈ ಕೀಟಗಳಿಗೆ ಹೊಟ್ಕೋತೀವಿ. ಸಿಂಪರಣೆ ಮಾಡಬೇಕಾದ್ರೆ ರೈತರು ಭಾಳಷ್ಟು ಈ ಕೀಟಗಳಿಗೆ ಹೊಟ್ಕೋತೀವಿ. ಹೀಗಾಗಿ ನಾವು ಕೂಡ ಸೇಫ್ ಆಗ್ತೀವಿ. ನಮ್ಮನ್ನು ನಂಬ್ಕೊಂಡಿರುವಂಥ ನಮ್ಮ ಮಣ್ಣಾಗಿರ್ಬೋದು ಅಥವಾ ನಮ್ಮ ಗ್ರಾಹಕರಾಗಿರ್ಬೋದು, ಅವರು ಕೂಡ ಈ ಕೀಟನಾಶಕದಿಂದ ಮುಕ್ತರಾಗ್ತಾರೆ. ಇದೊಂದು ಭಾಳ ಸಮಂಜಸವಾದಂಥ ವಿಷಯ. ಅದ್ರ ಜೊತೆಗೆ ಇನ್ನೊಂದು ತೊಂದರೆ ಏನಾಗ್ತಾ ಇದೆ ಅಂತಂದರೆ, ಈ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಶಿಫಾರಸ್ಸಿರೋದು ಕೈ ಮೈಗೆ ರಕ್ಷಾ ಕವಚವನ್ನು ಧರಿಸ್ಕೊಳ್ಳಿ ಅಂತೇಳಿ. ಭಾಳ ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂಥ ರಕ್ಷಾ ಕವಚ ಇತ್ತು, ಅಥವಾ ನೈಲಾನಿಂದ ಮಾಡಿದಂಥ ರಕ್ಷಾ ಕವಚಗಳಿದ್ದು. ಅವುಗಳನ್ನು ಹಾಕ್ಕೊಳ್ಳೋದು ನಮ್ಮ ಪರಿಸರದಲ್ಲಿ ಭಾಳ ಕಷ್ಟ, ಯಾಕೆಂದರೆ ಬಿಸಿಲು ಭಾಳ ಇರುತ್ತೆ ಅಥವಾ ವಾತಾವರಣದಲ್ಲಿ ಬಿಸಿ ಭಾಳ ಇರುತ್ತೆ. ಅದನ್ನು ಒಳಗಡೆ ಹಾಕ್ಕೊಂಡ್ರೆ ಉಸಿರುಗಟ್ಟುವಂಥ ವಾತಾವರಣ, ಭಾಳ ಬೆವರು ಬರುತ್ತೆ, ಶ್ರಮ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಬದಲಾವಣೆಗಳಲ್ಲಿ ಏನಾಗಿದೆ, ಹತ್ತಿಯಿಂದ ಮಾಡಿರುವಂಥ ಒಂದು ಕಿಸಾನ್ ಕವಚ ಅನ್ನುವಂಥ ಒಂದು ರಕ್ಷಾ ಕವಚ ನಮಗೆ ಲಭ್ಯ ಇದೆ. ಬೇಡಿಕೆ ಇನ್ನೂ ಅಷ್ಟು ಹುಟ್ಕೊಂಡಿಲ್ಲ, ಏಕೆ ಅಂತಂದರೆ ಇದ್ರ ಬಗ್ಗೆ ಇನ್ನೂ ಜನಗಳಿಗೆ ಅವೇರ್ನೆಸ್ಸೇ ಬಂದಿಲ್ಲ. ಈಗಾಗಲೇ ನಮ್ಮ ಡಾಕ್ಟರ್ ಹರೀಶ್ ಮತ್ತು ಅವರ ತಂಡದವರು ಇದ್ರ ಬಗ್ಗೆ ಭಾಳಷ್ಟು ಪ್ರಯತ್ನ ನಡೆದಿದೆ. ಕಿಸಾನ್ ಕವಚ್ ಅನ್ನುವಂಥದ್ದು ಇತ್ತೀಚೆಗೆ ನಮ್ಮ NCBSನಲ್ಲಿ ಆದಂಥ ಒಂದು ಸಂಶೋಧನೆ, DBT ಪ್ರಾಯೋಜಿತ ಯೋಜನೆಯಲ್ಲಿ. ಇದನ್ನು ತೊಟ್ಕೊಂಡವ್ರಿಗೂ ಕೂಡ ಯಾವುದೇ ಒಂದು ತೊಂದರೆ ಆಗಬಾರ್ದು, ಮುಜುಗರ ಆಗಬಾರ್ದು, ಒಳಗಡೆ ಸಂಕಟ ಆಗಬಾರ್ದು, ಆ ರೀತಿ ಕಂಫರ್ಟ್ ಆಗಿ ಕೂಲ್ ಆಗಿರುವಂಥ ಒಂದು ಬಟ್ಟೆ. ಮತ್ತು ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇದರಲ್ಲಿ ನಮ್ಮ ಆರ್ಗನೋಫಾಸ್ಫೇಟ್ ಅಥವಾ ರಂಜಕ ಮೂಲದ ಕೀಟನಾಶಕಗಳೇನಿದ್ದಾವೆ, ಇವುಗಳು ಇದ್ರ ಮೇಲೆ ಬಿದ್ದರೂ ಅದನ್ನು ವಿಘಟಿಸಿ ನಮ್ಮ ಚರ್ಮಕ್ಕೆ ಅದು ಹೋಗದ ರೀತಿ ಅದು ರಕ್ಷಣೆ ಮಾಡ್ತದೆ. ಅಂದರೆ ಸಂಪೂರ್ಣವಾಗಿ ಈ ಪೀಡನಾಶಕಗಳನ್ನು ಸಿಂಪರಣೆ ಮಾಡುವಾಗ ಇದು ಅವನನ್ನು ಕವರ್ ಮಾಡೋದು. ಜೊತೆಗೆ ಇದನ್ನ ಕನಿಷ್ಠ 50 ಸಲ ತೊಳೆದ್ರೂ ಸಹ ಆ ಒಂದು ರಾಸಾಯನಿಕವನ್ನ ವಿಘಟಿಸುವಂತ ಶಕ್ತಿ, ಆ ಸಾಮರ್ಥ್ಯ ಅದರಲ್ಲಿ ಹುಡುಕೋತದೆ. ಅಂದ್ರೆ ಅದರಲ್ಲಿ ಏನೇನಿದೆ ಸರ್? ಪ್ಯಾಂಟ್ ಇದೆ, ಶರ್ಟ್ ಇದೆ, ತಲೆಗೆ ಹಾಕೊಳ್ಳುವಂತ ಟೋಪಿ ಇದೆ. ಆ ಶರ್ಟ್ ನಲ್ಲೇ ಆ ಟೋಪಿನ ಹಾಕಿದ್ದಾರೆ. ಮತ್ತೆ ಅದಕ್ಕೆ ಮೂಗಿಗೆ ಹಾಕೊಳ್ಳುವಂತ ಮಾಸ್ಕ್ ಸಹ ಅದರೊಳಗೇನೆ ಅಟ್ಯಾಚ್. ಕಣ್ಣಿನ ರಕ್ಷಣೆಗೆ ಅಷ್ಟೇ ನಾವು ಒಂದು ಕನ್ನಡಕ ಒಂದು ಎಕ್ಸ್ಟ್ರಾ ಹಾಕೋಬೇಕು. ಮತ್ತೆ ಕೈಗೆ ನಾವು ಎಕ್ಸ್ಟ್ರಾ ಒಂದು ಗ್ಲೌಸ್ ಗಳನ್ನ ತಗೋಬೇಕು. ಇವತ್ತಿನ ದಿನಗಳಲ್ಲಿ ಗ್ಲೌಸ್ಗಳು ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ಕಾಲಿಗೆ ಪ್ರೊಟೆಕ್ಷನ್ ಇರುತ್ತೆ ಅದರಲ್ಲಿ. ಇಲ್ಲ, ಕಾಲಿಗೆ ನಾವು ಗಮ್ ಬೂಟ್ ಗಳನ್ನ ಹಾಕೋಬೇಕು. ಇವನ್ನ ಮಾಡ್ಕೊಂಡ್ರೆ ಬಹಳ ಪರಿಣಾಮಕಾರಿಯಾಗಿ ಸಿಂಪರಣೆ ಮಾಡ್ತಾ ಇರುವಂತ ವ್ಯಕ್ತಿ ಈ ಕೀಟನಾಶಕಗಳಿಂದ ಮುಕ್ತನಾಗಬಹುದು. ತುಂಬಾ ಜನ ರೈತರು ಏನು ಹೆಗಲ ಮೇಲೆ ಟವಲ್ ಹಾಕೊಂಡಿರ್ತಾರಲ್ಲ, ಅದನ್ನೇ ಮುಖಕ್ಕೆ ಸ್ಟ್ಯಾಂಡ್ ಬನಿಯನ್ನ ಹಾಕೊಂಡಿರ್ತಾರೆ. ಮೂಗಿಗೂ ಮುಚ್ಚೋದಿಲ್ಲ, ಬಾಯಿಗೂ ಮುಚ್ಚೋದಿಲ್ಲ. ಬಹಳಷ್ಟು ಸಲ ಗಾಳಿ ಬೀಸಿದಾಗ ಅದೆಲ್ಲ ಅವನ ಕಣ್ಣು ಮೂಗಿಗೆನೆ ಬಹಳಷ್ಟು ಹೋಗ್ತದೆ. ಬಹಳ ಹಿಂದೆ ನಾವು ನೋಡಿದೀವಿ, ಈ ಹತ್ತಿ ಮತ್ತೆ ತೊಗರಿನಲ್ಲಿ ಸಿಂಪರಣೆ ಮಾಡ್ತಾ ಇದ್ದಾಗ ಆರಂಭದಲ್ಲಿ ಏನೋ ಜೋಶಕ್ಕೆ ಸಿಂಪರಣೆ ಮಾಡಿದ್ರು, ನಿಧಾನಕ್ಕೆ ಸಿಂಪರಣೆ ಮಾಡಿ 1 ಎಕರೆ ಹೊಲ ಮುಗಿಸೋಷ್ಟೊಳಗೆ ಅವನೇ ಇರಲಿಲ್ಲ, ಅವನೇ ಮುಗಿದೋಗ್ತಾ ಇದ್ದ. ಆ ಥರದ ಬಹಳಷ್ಟು ದೃಷ್ಟಾಂತಗಳನ್ನು ನೋಡಿದ್ದೀವಿ ನಾವು, ಕಣ್ಣಾರ ನೋಡಿ. ಇನ್ನೂ ನೆನ್ಕೊಂಡ್ರೆ ಸಂಕಟ ಆಗುತ್ತೆ, ಎಸ್ಪೆಷಲಿ ಗುಲ್ಬರ್ಗ ಈ ಸೈಡ್ನಲ್ಲಿ. ಪುಣ್ಯಕ್ಕೆ ಆ ಕಾಲದಲ್ಲಿ ಕೆಲವೊಂದಷ್ಟು ಕೀಟನಾಶಕಗಳ ಅಥವಾ ಅದರ ಮಾದರಿಗಳನ್ನು ಬದಲಾವಣೆ ಮಾಡಿದ್ರು, ತಕ್ಷಣಕ್ಕೆ ನಾವು ಬಳಸೋದು ಬೇಡ ಅಂತೇಳಿ. ಇವತ್ತೂ ಕೂಡ ಕೆಲವೊಂದಷ್ಟು ಕೀಟನಾಶಕಗಳನ್ನು ಬಳಸಬೇಕಾದ್ರೆ ಅಥವಾ ಹತ್ತಿ ಅಥವಾ ತೊಗರಿ ಎತ್ತರದಲ್ಲಿದ್ದಾಗ ಅವುಗಳನ್ನು ಶಿಫಾರಸ್ ಮಾಡೋದಕ್ಕೆ ಬಹಳಷ್ಟು ತಜ್ಞರು ಕೂಡ ಇವತ್ತು ಮುಂದೆ ಬರೋದಿಲ್ಲ. ಸಿಂಪರಣೆ ಮಾಡುವಂತಹ ರೈತ
ಮೊದಲು ಅದ್ರ ಅಗತ್ಯ ಇದೆಯಾ ಅಂತ ತಿಳ್ಕೋಬೇಕು. ಒಂದು ವೇಳೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಅವನು ಸಂರಕ್ಷಣೆ ಮಾಡಿಕೊಂಡು ಕ್ರಮವಹಿಸಬೇಕು. ಮತ್ತೆ ಇನ್ನೊಂದು ರೈತರು ಮಾಡ್ತಾ ಇರುವಂತ ತಪ್ಪೇನಂದ್ರೆ, ಆದಷ್ಟು ಈ ರಾಸಾಯನಿಕಗಳನ್ನು ಸಿಂಪರಣೆ ಮಾಡೋದಕ್ಕೆ ನಾವು ತಂಪಾದ ವೇಳೆನಲ್ಲಿ ಬೆಳಗ್ಗೆ 9 ಒಳಗೆ ಸೂರ್ಯ ಬಿಸಿ ಆಗೋದಕ್ಕಿಂತ ಮೊದಲೇ ಅಥವಾ ಸಾಯಂಕಾಲ 4 ಅಥವಾ 5 ಗಂಟೆ ಮೇಲೆ ಕಾಲಮಾನಕ್ಕೆ ಅನುಗುಣವಾಗಿ, ಬೇಸಿಗೆ ಆದರೆ 5 ಗಂಟೆ ಮೇಲೆ ಹೋಗೋದು ಉತ್ತಮ, ಮಳೆಗಾಲ ಅಥವಾ ಚಳಿಗಾಲ ಆದರೆ 4 ಗಂಟೆ ಮೇಲೆ ಹೋದರೆ ಭಾಳ ಪರಿಣಾಮ. ಏಕೆಂದರೆ ಈ ಹಂತದಲ್ಲಿ ಏನಾಗುತ್ತೆ, ಈ ರಾಸಾಯನಿಕಗಳು ಗಾಳಿನಲ್ಲಿ ಕರಗುವಂಥದ್ದು ಅಥವಾ ಆವಿಯಾಗುವಂಥದ್ದು ಕಡಿಮೆ ಆಗುತ್ತೆ ತಂಪಾದ ವಾತಾವರಣದಲ್ಲಿ. ಹಾಗಾಗಿ ಆ ಸಿಂಪರಣೆ ಮಾಡೋವನಿಗೆ ಗಾಳಿಗೆ ಈ ಒಂದು ಇದು ಬರೋದಿಲ್ಲ. ಮತ್ತು ತುಂಬ ಗಾಳಿ ಇದ್ದಾಗ ಆದಷ್ಟು ಗಾಳಿಗೆ ಬೆನ್ನು ಕೊಟ್ಕೊಂಡು ನಾವು ಸಿಂಪರಣೆ ಮಾಡಬೇಕು. ಅಂದರೆ ಗಾಳಿಗೆ ಎದುರಾಗಿ ನಾವು ಸಿಂಪರಣೆ ಮಾಡಿದ್ರೆ ಆ ಸಿಂಪರಣೆ ವಾಪಸ್ ನಮ್ಮ ಮುಖಕ್ಕೆ ಮೂಗಿಗೆ ಬಡಿಯುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಬಹಳ ಪರಿಣಾಮಕಾರಿ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕೆದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. This message is from UNESCO in collaboration with Akashvani. Climate and water. Climate change intensifies water stress by causing more frequent and severe floods and droughts. Some areas experience heavy rainfall and flooding, while others face prolonged droughts. Both reduce water availability for drinking, sanitation, hygiene, and irrigation. Clean water is critical during pandemics like COVID-19. Low-income communities are most affected by water shortages. Did you know, in 2020, 26% of the global population lacked access to safe drinking water? ಬಹಳಷ್ಟು ಬಾರಿ ಮಳೆಗಾಲದ ಸಂದರ್ಭದಲ್ಲಿ ಸಿಂಪರಣೆ ಮಾಡುವಾಗ ರೈತರುಗಳಿಗೆ 2 ಸಮಸ್ಯೆ ಇರುತ್ತೆ. ಒಂದು, ಸಿಂಪರಣೆ ಮಾಡಿದ್ದೆ ಬೀಳುತ್ತೆ ಅಂತ, ಅಥವಾ ಇವರು ಸಿಂಪರಣೆ ಮಾಡದ ಮೇಲೆ ಏನಾದ್ರು ಮಾಡಿದ್ರೆ ಅದು ತೊಳ್ಕೊಂಡು ಹೋಗುತ್ತೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಮಧ್ಯಾಹ್ನದ ಹೊತ್ತು ಹೋಗಿ ಸಿಂಪರಣೆ ಮಾಡ್ತಾರೆ. ದಯವಿಟ್ಟು ಅಂತ ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ಬೋದು. ಈಗಾಗಲೇ ನಾವು ಬಹಳಷ್ಟು ಸಲ ಚರ್ಚೆ ಮಾಡಿದ್ದೀವಿ. ಈ ಕೀಟನಾಶಕ ರಹಿತ ಅಥವಾ ಪೀಡನಾಶಕ ರಹಿತ ವಿಧಾನಗಳೇನಿದಾವೆ, ಅಂದ್ರೆ ಆ ಕಾಲದಲ್ಲಿ ಮಳೆ ಬರುತ್ತೆ, ರೋಗ ಬರುತ್ತೆ ಅಥವಾ ಕೀಟ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೇನು, ಅಂತರ ಜಾಸ್ತಿ ಮಾಡ್ಕೊಳ್ಳೋದು, ಬಸಿಗಾಲುವೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು, ಸೊ ದಟ್ ನಮ್ಮ ಪರಿಸರದಲ್ಲಿ ಕೀಟ ಅಥವಾ ರೋಗಕ್ಕೆ ಪೂರಕವಾದ ಒಂದು ವಾತಾವರಣ. ಈ ರೀತಿ ನೋಡ್ಕೊಳ್ಳೋದ್ರಿಂದ ಈ ಕೀಟನಾಶಕದ ಹತ್ರ ನಾವು ಹೋಗೋ ಅವಶ್ಯಕತೆನೇ ಬರೋದಿಲ್ಲ ನೈಸರ್ಗಿಕವಾಗಿ. ಅದ್ರ ಜೊತೆಗೆ ಆ ಬೆಳೆಗಳಿಗೆ ಆದಷ್ಟು ಪೂರಕವಾಗಿ ಜೈವಿಕ ಮತ್ತೆ ನಮ್ಮ ಗೊಬ್ಬರದ ಮೂಲಕ ಗಿಡಗಳನ್ನು ತಾಕತ್ ಮಾಡೋದು, ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು, ತನ್ನಿಂತಾನೇ ಅದು ರಕ್ಷಿಸ್ಕೋಬೇಕು. ನಮ್ಮ ಅವಶ್ಯಕತೆ ಇಲ್ಲ. ಈಗ ನಿಜ ಹೇಳಬೇಕು ಅಂದರೆ, ನೀವು ಇಲ್ಲಿ ಈಗ ಯಾಕೆ ಕೂತು ಮಾತಾಡ್ತಾ ಇದ್ದೀವಿ ಧೈರ್ಯವಾಗಿ ಅಂದರೆ, ಇವಾಗ ಕರೋನಾ ಇಲ್ಲ. ಕರೋನಾ ಇದ್ದ ಕಾಲದಲ್ಲಿ ನೀವು ಮೋಸ್ಟ್ಲಿ ಶುಂಠಿ, ಮೆಣಸು, ಅರಿಶಿನ ಇಂಥವುಗಳ ಕಷಾಯವನ್ನು ಭಾಳ ಕುಡಿದ್ಬಿಟ್ಟಿದ್ದೀವಿ ಅಂತ ಕಾಣಿಸ್ತದೆ. ಹಾಗಾಗಿ ಮಾತಾಡ್ತಾ ಇದ್ದೀವಿ. ಅವಾಗ ಏನಾದರೂ ನಾವು ಅವಾಗ ಇಟ್ಟು ಥರ ಮಾತಾಡಿದಿದ್ರೆ ಈಗ ಇಲ್ಲಿ ಕೂತ್ಕೊಂಡು ಮಾತಾಡೋ ಅವಕಾಶ ನಮ್ಗಿರಲಿಲ್ಲ. ಈಗ ಕೀಟನಾಶಕಗಳು, ರೋಗನಾಶಕಗಳು, ಮತ್ತೆ ಶಿಲೀಂಧ್ರನಾಶಕಗಳು, ಜಂತುನಾಶಕಗಳು, ಹಾಗೆ ಏನು ಬೆಳೆಗಳ ಪ್ರೋಟೀನ್ಗೆ ಕೊಡುವಂತಹ ಟಾನಿಕ್ಗಳು, ಮತ್ತೆ ಇವನ್ನೆಲ್ಲ ಬೆಸೆಯೋಕೆ ಕೊಡುವಂತಹ ಸ್ಟಿಕ್ಕರ್ಗಳು, ಇವೆಲ್ಲ ಸೇರ್ಕೊಂಡು ಹೇಗಾಗೋಗಿದೆ ಅಂತಂದ್ರೆ, ಎಲ್ಲವನ್ನೂ ಸೇರಿಸಿ ಹೊಡೆದ್ರೇನೆ ನನ್ನ ಬೆಳೆ ಉಳಿಯುತ್ತೆ ಅಥವಾ ಉಳಿಯಲ್ಲ ಅನ್ನೋ ಒಂದು ಭಾವನೆ ಇವತ್ತಿದೆ. ಈ ಮಿಕ್ಸ್ಚರ್ ಇದೆಯಲ್ಲ, ಮತ್ತೆ ಇನ್ನೂ ಒಂದು, ಮುಂಚೆ ಎಲ್ಲ ಒಂದೊಂದೇ ಇದ್ವು, ಈಗ ಕಂಪನಿ ಬೆರೆಸ್ಬಿಟ್ಟು ಬಿಡ್ತಾ ಇದ್ದಾರೆ ಮಾರುಕಟ್ಟೆಗೆ. ಈ ತರದ ಪ್ರವೃತ್ತಿ ಈಗ ಆಕ್ಚುಲಿ ಏನಾಗಿದೆ, ವಿಜ್ಞಾನಕ್ಕೆ ವಿರೋಧ. ಈಗ ಆರಂಭದಲ್ಲಿ ಇದು ಕೇವಲ ಬರೀ ರೋಗನಾಶಕಗಳಲ್ಲಿ ಈ ಮಿಕ್ಸ್ಚರ್ಸ್ ಬಂದವು.
ಅವರ ಉದ್ದೇಶ ಏನಿತ್ತು, ಅಥವಾ ನಮ್ಮ ಈ ಕೀಟನಾಶಕ ನಿರೋಧಕತೆ ಅಥವಾ ಪೀಡೆನಾಶಕ ನಿರೋಧಕ ಸಂಸ್ಥೆ ಏನಿದೆ ಅವರ ಶಿಫಾರಸು ಏನಿದೆ, ಯಾವುದೇ ಕಾರಣಕ್ಕೂ 2 ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಬಳಸಬಾರ್ದು ಅನ್ನೋದಿತ್ತು. ಅವಾಗೆಲ್ಲ 2 ರಾಸಾಯನಿಕಗಳನ್ನು ಟ್ಯಾಂಕಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ರು. ಅವ್ರು ಟ್ಯಾಂಕಿಗೆ ಹಾಕಿ ಬಳಸ್ತಾ ಇದ್ದಾರೆ. ಇದನ್ನು ನಾವೇ ಮಾಡಿಬಿಟ್ರೆ ನಮಗೆ ವ್ಯಾಪಾರ ವೃದ್ಧಿ ಆಗುತ್ತೆ ಅಂತೇಳಿ ಇದೊಂದು ವ್ಯಾಪಾರಿ ದೃಷ್ಟಿಯಿಂದ ಮಾಡಿದಂಥದ್ದು. ವೈಜ್ಞಾನಿಕವಾಗಿ ನಿರೋಧಕತೆ ಕಡಿಮೆ ಮಾಡ್ಬೋದು ಅಂತೇಳಿ ಅವ್ರು ಹೇಳ್ಬೋದು ವಾದ. ಆದರೆ ಇನ್ನೊಂದು ವಾದ ಏನಿದೆ, 2 ಕೀಟನಾಶಕ ಅಥವಾ ರೋಗನಾಶಕಗಳಿಗೆ ಒಂದೇ ಸಮನಾಗಿ ನಿರೋಧಕತೆ ಅಭಿವೃದ್ಧಿ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಈ ಕಾಕ್ಟೈಲ್ಗಳನ್ನು ಬಳಸೋದು ಅಂತ ಒಳ್ಳೆಯದಲ್ಲ. ಅದ್ರ ಜೊತೆಗೆ ಈ 2-3 ರಾಸಾಯನಿಕಗಳನ್ನು ಬೆಳೆಸಿದಾಗ ಭಾಳ ಹಿಂದಿನ ಶತಮಾನದಲ್ಲಿ ಏನಿತ್ತು, ಈ ಹೊಂದಾಣಿಕೆ ಇಲ್ಲ ಅಂದರೆ ಅದು ಹೊಡೆದು ಹೋಗ್ತಿತ್ತು, ಅಥವಾ ತಳದಲ್ಲಿ ಗಟ್ಟಿಯಾಗಿಲ್ಲೇ ಕೂತ್ಕೊಂಡ್ಬಿಡ್ತಾ ಇತ್ತು, ಬಣ್ಣ ಬದಲಾಗ್ತಿತ್ತು. ಆದರೆ ಇವತ್ತು ದುರಾದೃಷ್ಟ, ಭೌತಿಕವಾಗಿ ಅದು ಯಾವುದೇ ಒಂದು ತೋರಿಸ್ಕೊಳ್ಳೋದಿಲ್ಲ, ರಾಸಾಯನಿಕವಾಗಿ ಅಥವಾ ಜೈವಿಕವಾಗಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಭಾಳಷ್ಟು ಸಲ. ಈಗ ಕಳೆದ ಒಂದು ನಮ್ಮ ಚರ್ಚೆನಲ್ಲಿ ನಮ್ಮ ಕಿರಣ್ ಕುಮಾರ್ ಹೇಳ್ತಾ ಇದ್ರು, ರೈತರೇ ಹಲವಾರು ಕೀಟನಾಶಿಗಳನ್ನು ಅಥವಾ ರೋಗನಾಶಿಗಳನ್ನು ಸಿಂಪರಣೆ ಮಾಡಿ ಅದರಲ್ಲಿ ಹೇಗೆ ಪರಿಣಾಮ ಬಂದಿದೆ ಅನ್ನೋದ್ರ ಮೇಲೆ ಅವರೊಂದಷ್ಟು ಶಿಫಾರಸುಗಳನ್ನು ಇವನ್ ಬಳಸ್ಬೋದು ಅಂತೇಳಿ. ಏಕೆಂದರೆ ಈಗ ಸದ್ಯಕ್ಕೆ ವಿಜ್ಞಾನ ಅವ್ರ ಹತ್ರ ರೆಡಿ ಇಲ್ಲ. ಹಾಗಾಗಿ ಪರಿಸರದಲ್ಲಿ ಅವ್ರು ಕಂಡದ್ದನ್ನು ಈ ರೋಗನಾಶಕಗಳು ಸದ್ಯಕ್ಕೆ ಉತ್ತಮವಾಗಿದೆ, ತಾತ್ಕಾಲಿಕವಾಗಿ ಅಂತೇಳಿ ಅವರು ಶಿಫಾರಸು. ಈಗ ಸದ್ಯಕ್ಕೆ ಭಾಳಷ್ಟು ಸಲ ನಡೀತಾ ಇರೋದಿದೆ. ಆ ಒಂದು ಕಾಕ್ಟೈಲ್ಗಳನ್ನು, ಮಿಶ್ರಣಗಳನ್ನು, ಅದರ ಜೊತೆ ಒಂದು ಗೊಬ್ಬರ ಇರುತ್ತೆ, ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಅಥವಾ ಒಂದು ಹಾರ್ಮೋನ್ ಇರುತ್ತೆ, ಎಲ್ಲವನ್ನೂ ಸೇರಿಸಿ ಮತ್ತು ಸ್ಟಿಕ್ಕರು ಇವೆಲ್ಲವೂ ಸೇರ್ಕೊಂಡು ಹಾಕ್ತಾಯಿದ್ದಾರೆ. ಕೆಲವೊಂದಷ್ಟು ಸಲ ನೀವು ಎಸ್ಪೆಷಲಿ ನಮ್ಮ ಈ ಪೀಡನಾಶಕಗಳ ಭಾಳ ಹೆಚ್ಚಿಗೆ ಬಳಕೆ ಇರುವಂಥದ್ದು ನಮ್ಮ ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಮೆಣಸಿನಕಾಯಿ ಇರ್ಬೋದು, ಅಥವಾ ನಮ್ಮ ಕುಂಬಳ ಜಾತಿ ತರಕಾರಿಗಳಿರ್ಬೋದು, ಬದನೆ ಇರ್ಬೋದು, ಅಥವಾ ದಾಳಿಂಬೆ. ಈ ಬೆಳೆಗಳಲ್ಲಿ ಅವರು ಒಂದು ಸಲ ಮಾಹಿತಿ ಇಲ್ಲದೆ ಇರುವಂಥ ರೈತರು ಹೋದರೆ ಸುಮಾರು ಒಂದು 2,000 ರೂಪಾಯಿನಲ್ಲಿ ಆಗುವಂಥ ಖರ್ಚಿಗೆ ಸುಮಾರು 10,000 to 12,000 ರೂಪಾಯಿ ಖರ್ಚು ಜಾಸ್ತಿ ಆಗುತ್ತೆ. ಅವ್ರು ಅಷ್ಟು ಮಾಡಲಿಲ್ಲ ಅಂತಂದರೆ ಅವ್ರು ಬಿಡೋದೇ ಇಲ್ಲ. ಮತ್ತು ರೈತನಿಗೆ ಮಾಹಿತಿ ಇಲ್ಲ ಅಂದರೆ ಖಂಡಿತವಾಗಿ ಅವ್ರು ಅಷ್ಟನ್ನು ತೊಗೊಂಬಂದು ಹೊಡಿತಾರೆ. ಅಲ್ಲಿ ಪರಿಣಾಮ ಮಾಡುವಂಥದ್ದು 1 ಅಥವಾ 2. ಕೆಲವೊಂದು ಸಲ ಏನಾಗುತ್ತೆ, ಈ ಬೇಜವಾಬ್ದಾರಿ ಮಾರಾಟಗಾರರಿಂದ ಏನಾಗ್ತಾ ಇದೆ ಅಂದರೆ, ಒಂದೇ ಒಂದು ತಯಾರಿಕೆ, ಉದಾಹರಣೆಗೆ ನಮ್ಮ ಡೈಫೆನ್ಥೈರಾನ್, ಪೆಗಾಸಸ್ ಅನ್ನುವಂಥ ಒಂದು ಕೀಟನಾಶಕ ಮತ್ತು ನುಷಿನಾಶಕ 2 ಇದೆ. ಅದನ್ನೇ ಬೇರೆ ಬೇರೆ ತಯಾರಿಕೆಗಳಿರ್ತವೆ. ಡೈಫೆನ್ಥೈರಾನ್ ಅಂದರೆ ಸುಮಾರು ಒಂದು 8-10 ಕಂಪ್ನಿಗಳಿದ್ದಾವೆ. ಪೆಗಾಸಸ್ ಅನ್ನೋದು ಫಸ್ಟ್ ಬಂದಂಥ ಕಂಪ್ನಿ, ಅದರದ್ದೇ ಒಂದು 8-10 ಬೇರೆ ಬೇರೆ ಅವರಿಗೆ ಲೈಸೆನ್ಸ್ ಮಾಡಿರ್ತಾರೆ ಅವರೆಲ್ಲ ಕಂಪ್ನಿಗಳಿರುತ್ತೆ. ಪೆಗಾಸಸ್ ಅಲ್ಲಿ ಕೆಲಸ ಮಾಡುತ್ತೆ, 1 ಗ್ರಾಮ್ ಅದನ್ನು ಶಿಫಾರಸು ಮಾಡಿರ್ತಾರೆ. ಆದರೆ ಅದೇ ತಯಾರಿಕೆಯ ಬೇರೆ ಉತ್ಪನ್ನಗಳಿಗೆ 2 ಗ್ರಾಮು 3 ಗ್ರಾಮು ಈ ಅಥವಾ ಶಿಫಾರಸು ಮಾಡಿರ್ತಾರೆ. ಕೆಲಸ ಮಾಡೋದು ಯಾವುದು ಅಂತ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಕೆಲವೊಂದಷ್ಟು ಸಲ ತೊಂದರೆ ಎಲ್ಲಾಗುತ್ತೆ ಅಂದರೆ, ಈಚೆಗೆ ಭಾಳಷ್ಟು ಕಂಪ್ಲೇಂಟ್ ಬರ್ತಾ ಇರ್ತವೆ. ನಮ್ಮ ವಿಶ್ವವಿದ್ಯಾಲಯಕ್ಕಂತೂ ಕನಿಷ್ಠ ವರ್ಷದಲ್ಲಿ 10 to 15 ಕಂಪ್ಲೇಂಟ್ಗಳು ಈ ಕಾಕ್ಟೈಲ್ಗಳಿಂದ ಬಂದಿರುವಂಥದ್ದು. ನನ್ನ ಈ ಸಿಂಪರಣೆಗಳನ್ನು ಮಾಡಿದಾಗ ನನ್ನ ಬೆಳೆ ನಾಶ ಹೊಂದಿದೆ ಅಂತೇಳಿ ಪ್ರತಿ ವರ್ಷಕ್ಕೆ ಕನಿಷ್ಠ 10 to 15 ಕಂಪ್ಲೇಂಟ್ಗಳು ಈ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಾಗ ನನಗೆ ಬೆಳೆ ಸುಟ್ಟು ಹೋಯಿತು, ಅಥವಾ ಹೂ ಉದುರು ಹೋಯಿತು, ಕಾಯಿಗಳು ಬಿದ್ದೋದು, ಈ ಥರದ ಕಂಪ್ಲೇಂಟ್ಗಳು ನಮಗೆ ರೆಗ್ಯುಲರ್ ಬರ್ತದೆ. ಇದು ಸಹಜ. ಏಕೆ ಅಂತಂದರೆ ಅವು ಭೌತಿಕವಾಗಿ ನಾವು ಸಿಂಪರಣೆ ಮಾಡೋ ಸಂದರ್ಭದಲ್ಲಿ ಏನೂ ತೊಂದರೆ ಕೊಡೋದಿಲ್ಲ, ಆದರೆ ಬೆಳೆ ಮೇಲೆ ಇವುಗಳು ಭಾಳಷ್ಟು ಅಡ್ಡ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಇದು ಬೆಳೆಗಳ ಮೇಲೆ ಕೆಲವೊಂದು ಸಲ ಏನೂ ಪರಿಣಾಮ ಬೀರದೆ ಹೋದರೆ ನಮ್ಮ ಪೀಡೆಗಳ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ. ಅವುಗಳಲ್ಲಿ ನಿರೋಧಕತೆಯನ್ನು ಅಭಿವೃದ್ಧಿ ಹೊಂದ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಈಗ 2-3 ಕೀಟನಾಶಕಗಳನ್ನು ನಾವು ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದ್ರೆ ಅವು ಬೇರೆ ಬೇರೆ ಜಾತಿಗೆ ಸೇರಿದಂಥ ಕೀಟನಾಶಕಗಳಾದರೆ ಅಷ್ಟೂ ಕೀಟನಾಶಕಗಳಿಗೆ ಒಂದೇ ಸಲ ಅವು ಎಕ್ಸ್ಪೋಸ್ ಆದಾಗ ಅವುಗಳನ್ನು ಮುಂದಿನ ಸಲ ನಾವು ಬಳಸೋದಕ್ಕೆ ಅವು ಯಾವುದೇ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ. ಈಗ ಹಸಿ ತರಕಾರಿಗಳು, ಸೊಪ್ಪು ಇಂಥವನ್ನೆಲ್ಲ ನೇರವಾಗಿ ಬಳಕೆ ಮಾಡ್ತಾರೆ, ಕೆಲವು ಸರಿ ಬೇಯಿಸಿ ಬಳಕೆ ಮಾಡ್ತಾರೆ. ಈಗ ಸಲಾಡ್ಗಳ ಬಳಕೆ ಜಾಸ್ತಿ ಇರೋದ್ರಿಂದ ಜೀವನ ಶೈಲಿ ಬದಲಾಗಲಾಗಿ ಎಲ್ಲ ಈ ಸಲಾಡ್ಗಳ ಬಳಕೆ ಬಹಳ ಹೆಚ್ಚಾಗಿದೆ. ಹೀಗಾಗಿ ಪ್ರತಿಯೊಂದು ಕೀಟನಾಶಕಕ್ಕೂ ಒಂದು ಸೇಫ್ ಪೀರಿಯಡ್ ಇರುತ್ತೆ ಅಂತ ಹೇಳ್ತಾರೆ. ಈಗ ಸಿಂಪರಣೆ ಮಾಡಿದ್ಮೇಲೆ ಇಷ್ಟು ದಿವಸ ಅದನ್ನು ಬಳಕೆ ಮಾಡಬಾರ್ದು ಅಂತಾರೆ. ವಿಶೇಷವಾಗಿ ತಾವು ತೆಂಗಲ್ಲಿ ರೂಟ್ ಫೀಡಿಂಗಿಗೆ ಹೇಳುವಾಗ ಅವಾಗ ಹೇಳೋರಿ, 7ನೇ ದಿವಸ ಕೀಳಕ್ಕೆ ಹೋಗ್ಬೇಡಿ ಅಂತ ಹೇಳಿ, 1 ತಿಂಗಳು. ಹೌದು.
ಅಂದರೆ ಈಗ ಇಲ್ಲಿ ಬರೋದು ವಿಷವನ್ನು ನಾವು ಕೀಟಗಳನ್ನು ಕೊಲ್ಲೋದಕ್ಕೆ ಬಳಸಿದರೂ ಕೂಡ ಆ ವಿಷದ ಪರಿಣಾಮ ನಾವು ಬಳಸಿದಂತಹ ಪದಾರ್ಥಗಳಲ್ಲಿ ಉಳಿಯೋದ್ರಿಂದ ಅದನ್ನು ಮಾನವನ ಆಹಾರವಾಗಿ ಎಷ್ಟು ಬಳಸೋದು ಸೂಕ್ತ ಅನ್ನೋ ಪ್ರಶ್ನೆ ಬಂದಾಗ ಈಗ ನಾವು ಈ ಘಟನೆಗಳನ್ನೆಲ್ಲ ನೆನೆಸ್ಕೋಬೇಕಾಗತ್ತೆ. ಅಂದರೆ ಏನು ಮಾಡಬೇಕು, ಈ ಸೇಫ್ ಪೀರಿಯಡ್ ಬಗ್ಗೆ ಹೇಳಿ. ಖಂಡಿತ. ಈಗ ಒಂದು ದುರದೃಷ್ಟಕರ ವಿಚಾರ ನಡೀತಾ ಇರೋದೇನೆಂದರೆ, ಈ ಲೋಕಲ್ ಮಾರ್ಕೆಟ್ನಲ್ಲಿ ಇವುಗಳ ಪರಿಣಾಮ ಅಷ್ಟೇನು ಕಾಣಿಸೋದಿಲ್ಲ. ಆದರೆ ದೂರದ ಮಾರ್ಕೆಟಿಗೆ ನಮ್ಮ ಸರಕನ್ನು, ತರಕಾರಿಗಳನ್ನು ಅದರಲ್ಲೂ ಪ್ರಮುಖವಾಗಿ ಒಯ್ತಾ ಇದ್ದಾರೆ ಅಂದಾಗ ಈ ಹುಳಗಳು ಅದಕ್ಕೆ ದಾಳಿ ಮಾಡಬಾರ್ದು, ಅಥವಾ ಹುಳುಗಳಿಂದ ಹಾವಳಿ ಆಗಬಾರ್ದು. ಅವನು ಇಳಿಸ್ಕೊಂಡಾಗ್ಲೂ ಕೂಡ ಹುಳದ ಹಾವಳಿ ಅವನ ಖರೀದಿದಾರನಿಗೆ ಗೊತ್ತಾಗಬಾರ್ದು ಅಂತೇಳಿ ಕಟಾವಿಗೆ ಹಿಂದಿನ ದಿನ ಅಷ್ಟೇ ಅವರು ಸಿಂಪರಣೆ ಮಾಡಿ ಕಟಾವು ಮಾಡ್ತಾರೆ. ಈ ಸಿಂಪರಣೆಯನ್ನು ರೈತ ಮಾಡೋದಿಲ್ಲ, ಖರೀದಿದಾರ ಏನಿರ್ತಾನೆ ಅವನು ಮಾಡ್ತಾನೆ. ಮತ್ತು ಅದು ಸಾಧಾರಣವಾಗಿ ಕನಿಷ್ಠ 2 ರಿಂದ 4 ಅಥವಾ 5 ದಿನ ರಸ್ತೆ ಮೇಲಿರುತ್ತೆ, ಅದು ಲಾರಿ ಒಳಗೆ ರಸ್ತೆನಲ್ಲಿರುತ್ತೆ. ಅವನು ಅಲ್ಲಿ ಇಳಿಸ್ಕೊಂಡಾಗ್ಲೂ ಕೂಡ ಆ ಕೀಟ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆ ಒಂದು ವಿಚಾರಕ್ಕೆ ಈ ಥರ ಮಾಡ್ತಿದ್ರೆ ಇದು ಆ್ಯಕ್ಚುಲಿ ಭಾಳ ಡೇಂಜರಸ್. ಭಾಳಷ್ಟು ಸಲ ನಮ್ಮ ಈ ಗ್ರೀನ್ ಲೇಬಲ್ ಪೆಸ್ಟಿಸೈಡ್ಸ್ ಏನಿದ್ದಾವೆ ಇವುಗಳಿಗೆ ಕನಿಷ್ಠ 2 ರಿಂದ 3 ದಿನ ಸಿಂಪರಣೆ ಮಾಡೋದ್ರಿಂದ 2 ರಿಂದ 3 ದಿನ ನಾವು ತಡೆ ಹಿಡಿಯಬೇಕು. ಮತ್ತು ಕೆಲವೊಂದಷ್ಟು ಈ ರೆಡ್ ಲೇಬಲ್ ಪೆಸ್ಟಿಸೈಡ್ಸ್ ಏನಿದ್ದಾವೆ ಇವುಗಳಿಗೆ ಕನಿಷ್ಠ 25 ರಿಂದ 30 ದಿನಗಳ ನಂತರವಷ್ಟೇ ನಾವು ಬಳಸಬೇಕು. ಇವತ್ತು ಸಿಂಪರಣೆ ಮಾಡಿದ್ದಾರೆ ಅಂತಂದರೆ 25 ರಿಂದ 30 ದಿನಗಳ ನಂತರ ಮಾತ್ರ ಈ ಒಂದು ತರಕಾರಿಗಳನ್ನು ನಾವು ಬಳಸಬೇಕು, ಅಥವಾ ಧಾನ್ಯ ಆಗಿರ್ಬೋದು. ಈಗ ಭಾಳಷ್ಟು ಹಿಂದೆ ನೀವು ಒಂದು ನೋಡಿದ್ರಿ, ರಾಯಚೂರಿನಲ್ಲಿ ಯಾವುದೋ ಒಂದಷ್ಟು ದನದ ದೊಡ್ಡಿನಲ್ಲಿ ಗೋಶಾಲೆಯಲ್ಲಿ ದನಗಳೆಲ್ಲ ಸತ್ತೋದು. ಅಲ್ಲೇನಾಗಿತ್ತು ಅಂದರೆ ಯಾವುದೋ ಒಂದು ರಾಸಾಯನಿಕವನ್ನು ಭತ್ತಕ್ಕೆ ಸಿಂಪಡಿಸಿದ್ರು. ಆದರೆ ದುರದೃಷ್ಟವಶಾತ್ ಅದು ನಮ್ಮ ಕೀಟನಾಶಕ ಇದರಲ್ಲೇ ಇಲ್ಲ. ಯಾವುದೋ ಒಂದು ಕೀಟನಾಶಕವನ್ನು ಇಲ್ಲೀಗಲ್ ಆಗಿ ಅಲ್ಲಿ ಮಾರುಕಟ್ಟೆ ಮಾಡ್ತಾಯಿದ್ರು. ಸದ್ಯಕ್ಕೆ ಸರ್ಕಾರ ಅದನ್ನು ನಿರ್ಬಂಧಿಸಿದೆ, ಆದ್ರೂ ಮಧ್ಯೆ ಈ ಥರದವು ಹುಟ್ಕೊಂಡ್ಬಿಡ್ತವೆ. ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಯಾವುದು ಶಿಫಾರಸು ಮಾಡಿದ್ದಾರೆ ಆ ಬೆಳೆಗೆ, ಆ ಕೀಟಕ್ಕೆ, ಆ ಕಾಲಮಾನಕ್ಕೆ ಅಂಥ ಒಂದು ಕೀಟನಾಶಕ ಅಥವಾ ಪೀಡನಾಶಕವನ್ನು ಬಳಸ್ಕೊಂಡು ನಾವು ಇದು ಮಾಡಬೇಕು. ಮತ್ತು ನೀವು ಹೇಳಿದಾಗೆ ಆ ವೇಟಿಂಗ್ ಪೀರಿಯಡ್ ಕೆಲವೊಂದಷ್ಟು ಈ ಗ್ರೀನ್ ಲೇಬಲ್ ಪೆಸ್ಟಿಸೈಡ್ಗಳಿಗೆ 2 ರಿಂದ 3 ದಿನ ಸಾಕು. ಆದರೆ ಕೆಂಪು ಲೇಬಲ್ ಪೆಸ್ಟಿಸೈಡ್ಗಳನ್ನು ನಾವು ಬಳಸಿದರೆ ಕನಿಷ್ಠ 25 ರಿಂದ 30 ದಿನ ನಾವು ತಡೆದು ನಂತರ ಇವನ್ನು ಬಳಸಬೇಕು. ಮತ್ತು ಇನ್ನು ಗ್ರಾಹಕರಾಗಿ ನಾವು ಇದನ್ನು ಬಳಸ್ಕೊಳ್ಬೇಕಾದ್ರೆ ನಮಗೆ ಗೊತ್ತಿಲ್ಲ, ಏಕೆಂದರೆ ಮಾರುಕಟ್ಟೆಯಿಂದ ನಾವು ತೊಗೊಂಬರ್ತೀವಿ. ಹಾಗಾಗಿ ಕೀಟನಾಶಕ ಇದೆಯೋ ಇಲ್ವೋ ಅಂಥ ಸಂದರ್ಭದಲ್ಲಿ ಆದಷ್ಟು ಈ ಹಸಿ ತರಕಾರಿಗಳನ್ನು ನೇರವಾಗಿ ತಕ್ಷಣವೇ ಹಾಗೆ ಬಳಸದೇ ಅದನ್ನು ನೀರಿನಲ್ಲಿ ತೊಳಿಬೇಕು. ನೀರಿನಲ್ಲಿ ತೊಳೆದು ಮತ್ತೆ ಇನ್ನೂ ಒಂದು ಸಲ ಅದಕ್ಕೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಸುಮಾರು 10 ರಿಂದ 15 ನಿಮಿಷ ಉಪ್ಪಾದರೂ ಸರಿ, ಅಥವಾ ವಿನೆಗಾರ್ ಆದರೂ ಸರಿ, ಅಥವಾ ನಮ್ಮ ಅಡುಗೆ ಸೋಡಾ ಆದರೂ ಸರಿ, ಇವುಗಳಲ್ಲಿ ಅದನ್ನು ಮಿಶ್ರಣ ಮಾಡಿ, ಉಪ್ಪು ಭಾಳ ಹೆಚ್ಚಿನ ಕೀಟನಾಶಕಗಳನ್ನು ತೊಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದರ ನಂತರ ನಮ್ಮ ಅಡುಗೆ ಸೋಡಾ, ಕಡೆಯದಾಗಿ ವಿನೆಗಾರ್ ಇಲ್ಲ ನಾನು ಸಾವಯವ ಅಷ್ಟೇ ಬಳಸ್ತೀನಿ ಅಂದರೆ ನಿಮ್ಮ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣು ಕೂಡ ನೀವು ಬಳಸ್ಕೊಂಡು ಅದನ್ನು 10 ರಿಂದ 15 ನಿಮಿಷ ಉಗುರು ಬೆಚ್ಚಗಿನ ನೀರಿನಲ್ಲಿ ಇದು ಮಾಡ್ಕೊಳ್ಳೋದು ಭಾಳ ಪರಿಣಾಮಕಾರಿ. 10 ರಿಂದ 15 ನಿಮಿಷ ಅದರಲ್ಲಿ ನೆನೆಸೋದು, ನಂತರ ಮತ್ತೆ ಚೆನ್ನಾಗಿ ತೊಳೆಯೋದು. ಅದರಲ್ಲಿರುವಂಥ ಮೇಲ್ಗಡೆ ಇರುವಂಥ ಕೀಟನಾಶಕಗಳನ್ನು ನಾವು ಅಥವಾ ಪೀಡನಾಶಕಗಳನ್ನು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು, ಹಸಿ ತರಕಾರಿಗಳನ್ನು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇವತ್ತಿನ ಜೀವನ ಶೈಲಿನಲ್ಲಿ ಚೆನ್ನಾಗಿ ತಿನ್ನೋದು ಮತ್ತು ಅದನ್ನು ತಿನ್ನೋದು ಬೇಡ, ಅದನ್ನೆಲ್ಲ ಕರಗಿಸ್ಬೇಕು ಅಂತೇಳಿ ಸಲಾಡ್ಗಳನ್ನು ರುಬ್ಕೊಂಡು, ಅದು ಹಲ್ಲಿಗೂ ಕೂಡ ಏನೋ ಶ್ರಮ ಆಗಬಾರ್ದು ದೈಹಿಕವಾಗಿ, ಜ್ಯೂಸ್ ಮಾಡಿಕೊಂಡು ಏನೋ ಸ್ಮೂತೀಸ್ ಅಂತ ಹೇಳ್ತಾರೆ, ಆ ರೀತಿ ಮಾಡಿಕೊಂಡು ತಿನ್ನುವಂಥ ಅಭ್ಯಾಸ ಬಂದಿದೆ. ತಿಂದರೆ ಅಟ್ಲೀಸ್ಟ್ ಅಲ್ಲಿಗಾದರೂ ಸ್ವಲ್ಪನಾದರೂ ಎನರ್ಜಿ ಖರ್ಚಾಗಿ ಒಂದಷ್ಟು ಕ್ಯಾಲೋರೀಸ್ ಬರ್ನ್ ಆಗ್ತವೆ ಹಾಗದ್ದು ತಿಂದರೆ, ಆ ರೀತಿ ಮಾಡ್ಬೋದು. ಮತ್ತು ಇನ್ನೊಂದು, ಬೇಯಿಸಿ ತಿನ್ನುವಂಥದ್ದು ಭಾಳ ಪರಿಣಾಮಕಾರಿಯಾದಂಥ. ಬೇಯಿಸಿದಾಗ ಆಲ್ಮೋಸ್ಟ್ 90% ಈ ಕೀಟನಾಶಕಗಳ ಶೇಷಾಂಶಗಳು ಅಲ್ಲಿ ಹೋಗ್ತವೆ, ಅಥವಾ ಅದು ವಿಘಟಿತವಾಗಿ ನಮಗೇನು ತೊಂದರೆ ಕೊಡೋದಿಲ್ಲ. ಇದು ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ತರಕಾರಿ ಅಥವಾ ಹಣ್ಣುಗಳ ಮೇಲೆ ಅಥವಾ ದವಸ ಧಾನ್ಯಗಳ ಮೇಲಿರುವಂಥ ಕೀಟನಾಶಕಗಳು ಬಂತು. ಕೆಲವೊಂದಷ್ಟು ಅದರಲ್ಲಿ ಅಂತರ್ವ್ಯಾಪಿಯಾಗಿದ್ದಾಗ ಅವುಗಳಿಗೆ ಇನ್ನೂ ನಮ್ಮಲ್ಲಿ ಅಂಥ ಸ್ಪಷ್ಟವಾದ ನಿವಾರಣಾ ತಂತ್ರಗಳು ಸಿಕ್ಕಿಲ್ಲ. ಕೆಲವೊಂದಷ್ಟು ಸಲ ಅವುಗಳ ಶೇಷಾಂಶಗಳನ್ನು ಗುರುತಿಸೋದಕ್ಕೆ ನಮ್ಗೆ ಆಗೋದಿಲ್ಲ. ಏಕೆ ಅಂತಂದರೆ ಅವು ವಿಘಟಿತವಾಗಿರ್ತವೆ. ನಮ್ಮಲ್ಲಿರುವಂಥ ತಂತ್ರಜ್ಞಾನ ಏನು, ಮೂಲ ರಾಸಾಯನಿಕ, ಅದರ ಮಕ್ಕಳು ಮೊಮ್ಮಕ್ಕಳುಗಳನ್ನು ಹೊರಗೆ ಗುರುತಿಸ್ಬೋದು. ಅದರ ಮರಿ ಮಕ್ಕಳನ್ನು ಗುರುತಿಸೋದಕ್ಕೆ ಇನ್ನೂ ನಮ್ಮಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಆಗಿಲ್ಲ. ಆ ವಿಷಯದಲ್ಲಿ ನಾವಿನ್ನೂ ಭಾಳ ಹಿಂದೆ ಉಳಿದಿದ್ದೀವಿ. ಭಾಳಷ್ಟು ಹಳೆ ತಲೆಮಾರಿನ ಕೀಟನಾಶಕಗಳಿಗೆ ಅವೆಲ್ಲ ಇದ್ದಾವೆ, ಆದರೆ ಈಗ ಹೊಸದಾಗಿ ಬರ್ತಾ ಇರುವಂಥ ಕೀಟನಾಶಕಗಳಿಗೆ ವಿಜ್ಞಾನವೂ ಬೆಳೀಬೇಕು, ಇನ್ನು ಆ ವೇಗದಲ್ಲಿ ಬೆಳೀತಾ ಇಲ್ಲ.
ಇನ್ನೂ ಸ್ವಲ್ಪ ಸಮಯ ಬೇಕಾಗ್ಬೋದು ನಮಗೆ. ಡಾಕ್ಟ್ರೆ, ಇತ್ತೀಚೆಗಷ್ಟೇ ತುಂಗಭದ್ರಾ ನಾಲಾ ಬಯಲಿನಲ್ಲಿ ಏನು ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ ಭತ್ತಕ್ಕೆ, ಅದರಿಂದಾಗಿ ಜನರಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಶೇಷವಾದ ವರದಿನೂ ಕೂಡ ಈಗ ಬಂದಿದೆ. ಮತ್ತು ಅದನ್ನು ಅಲ್ಲಿಯ ಕೃಷಿ ಇಲಾಖೆಯ ತಜ್ಞರು ಮತ್ತು ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇವು ಇಷ್ಟೊಂದು ಹಾನಿಕಾರಕವ, ನಿಧಾನವಾಗಿ ಇದು ಮನುಷ್ಯನಲ್ಲಿ ಕ್ಯಾನ್ಸರ್ ತರೋದಕ್ಕೆ ಕಾರಣ ಆಗ್ತದ ಅಂತ? ಖಂಡಿತ ಸಾಧ್ಯ ಇದೆ. ಯಾವುದೇ ಒಂದು ವಸ್ತು ನಮ್ಮ ದೇಹದ್ದಲ್ಲ, ನೈಸರ್ಗಿಕವಾಗದ್ದಲ್ಲ, ಅದನ್ನು ನಮ್ಮ ದೇಹ ಕರಗಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಮನುಷ್ಯ ನಿರ್ಮಿತ ರಾಸಾಯನಿಕನೇ ಆಗಬೇಕು ಅಂತಿಲ್ಲ. ನೈಸರ್ಗಿಕವಾಗಿಯೂ ಕೂಡ ಯಾವುದೋ ಒಂದು ಗಿಡದಲ್ಲಿರುವಂಥ ಒಂದು ಅಂಶವೂ ಕೂಡ ನಮಗೆ ಕ್ರಮೇಣ ನಮ್ಮ ದೇಹದಲ್ಲಿ ಅದು ವಿಘಟಿತ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ, ರಕ್ತಗತ ಆಗಲಿಲ್ಲ ಅಂದರೆ ಅದು ಕ್ಯಾನ್ಸರ್ ಕಾರಕವಾಗಿ ಕೆಲಸ ಮಾಡುತ್ತೆ. ಇದೇನು ಹೊಸ ವಿಚಾರ ಅಲ್ಲ. ಆದರೆ ಇದಕ್ಕೊಂದು ಪಕ್ಕಾ ಪೂರಕ ದಾಖಲಾತಿಗಳು ಇನ್ನೂ ನಮಗೆ ಅಷ್ಟು ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಭಾಳಷ್ಟು ತಜ್ಞರು ಇಲ್ಲ, ಇದು ಮಾಡೇ ಇಲ್ಲ ಅಂತಲೂ ಹೇಳ್ತಾರೆ. ಹಾಗಂತೇಳಿ ಅವ್ರದ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದಾಖಲಾತಿಗಳ ಕೊರತೆ. ವಿಜ್ಞಾನ ಮತ್ತು ಕಾನೂನು ಎರಡೂ ದಾಖಲೆಗಳು, ಸಾಕ್ಷಿಗಳ ಮೇಲೇ ನಿಲ್ತವೆ. ಸಾಕ್ಷಿಗಳಿಲ್ಲ ಅಂದರೆ ಅವರು ವಿಜ್ಞಾನನೂ ಒಪ್ಪೋದಿಲ್ಲ, ನಮ್ಮ ಕಾನೂನು ಒಪ್ಪೋದಿಲ್ಲ. ಆ ಕಾರಣಕ್ಕೋಸ್ಕರ ಸ್ಪಷ್ಟವಾಗೋದಿಲ್ಲ. ಬಟ್ ಅದು ಸಹಜ. ಮತ್ತು ಏನಾಗ್ತದೆ, ಇವೆಲ್ಲ ಈ ಕ್ರೋನಿಕ್ ಎಫೆಕ್ಟ್ ಅಂತೀವಿ. ಒಂದೇ ಸಲಕ್ಕೆ ಅವು ನಮ್ಮ ದೇಹದಲ್ಲಿ ಸೇರಿಕೊಳ್ಳೋದಿಲ್ಲ. ಕ್ರಮೇಣವಾಗಿ ನಾನು ಪ್ರತಿದಿನ ಈ ತರಕಾರಿಗಳನ್ನು, ಹಸಿ ತರಕಾರಿಗಳನ್ನು ತಿಂತಾ ಹೋದೆ ಅಂದರೆ ಇವತ್ತು ನನಗೇನು ತೊಂದರೆ ಆಗೋದಿಲ್ಲ. ಮೇ ಬಿ 10 ವರ್ಷ, 15 ವರ್ಷ ಅಥವಾ 20 ವರ್ಷಕ್ಕೆ ನನ್ನ ಅಂಗಾಂಗ ವೈಫಲ್ಯಗಳದ್ದು ಆಗ್ಬೋದು, ಅಥವಾ ನನ್ನ ಅಂಗಾಂಗಗಳಲ್ಲಿ ಯಾವುದಾದ್ರೂ ಒಂದು ಕ್ಯಾನ್ಸರ್ ಉದ್ಭವ ಆಗ್ಬೋದು, ಗಂಟಲಿನಲ್ಲಿ ಆಗ್ಬೋದು, ಅಥವಾ ನನ್ನ ಕಿಡ್ನಿನಲ್ಲಿ ಆಗ್ಬೋದು, ಅಥವಾ ಲಿವರ್ನಲ್ಲಿ ಆಗ್ಬೋದು, ಅಥವಾ ರಕ್ತದಲ್ಲೇ ಆಗ್ಬೋದು. ಎಲ್ಲಾಗ್ತದೆ ಅಂತ ಗೊತ್ತಿಲ್ಲ. ಯಾವ ನನ್ನ ಅಂಗಾಂಗ ವೀಕ್ ಇರುತ್ತೋ ಅದರಲ್ಲಿ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ. ಇದಕ್ಕೆ ನಮ್ಮ ಪರಿಸರದಲ್ಲಿರುವಂಥ ನಮ್ಮ ಮನುಷ್ಯ ನಿರ್ಮಿತ ಎಲ್ಲವೂ ಸಾಧ್ಯ. ಎಲ್ಲವೂ ಕ್ಯಾನ್ಸರ್ ಕಾರಕಗಳೇ. ನಿಸರ್ಗದಲ್ಲೂ ಹಲವಾರು ಕ್ಯಾನ್ಸರ್ ಕಾರಕಗಳು. ಡಾಕ್ಟರ್, ಗುಣಮಟ್ಟದ ಪೀಡೆನಾಶಕಗಳು ಸರಿಯಾದ ರೀತಿಯಲ್ಲಿ ಮಾರಾಟ ಆದರೆ ಇವತ್ತು ತಾವೇ ಹೇಳಿದ ಹಾಗೆ ಸ್ಪೂರಿಯಸ್ ಪೆಸ್ಟಿಸೈಡ್ಸ್, ದುರಂತ ಅಂತಂದ್ರೆ ಯಾವುದೇ ಶಿಫಾರಸಿಲ್ಲದೆ, ಎಗ್ಗಿಲ್ಲದೆ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು ಮಾರುಕಟ್ಟೆಯಲ್ಲಿ ಇದ್ದಾವೆ. ಕೃಷಿ ಇಲಾಖೆ ಕಾಲಕ್ಕೆ ಪರೀಕ್ಷೆ ಮಾಡುತ್ತೆ ಮತ್ತು ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ನಿಜವಾದ ವಿಷಯವೇ ಇಷ್ಟು ಭೀಕರವಾಗಿರ್ಬೇಕಾದ್ರೆ ಇನ್ನು ಏನು ಕಲಬೆರನಾಶಕಗಳು ಇನ್ನೆಷ್ಟು ಭಯಂಕರ. ಇದನ್ನ ಮಾಡೋದಕ್ಕೆ ನೀವು ಹೇಳ್ದಂಗೆ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಸಾರ್ವಜನಿಕರು, ಅದರಲ್ಲೂ ಪ್ರಮುಖವಾಗಿ ನಮ್ಮ ರೈತರುಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಮತ್ತು ಅಂಥವ್ರನ್ನ ತಕ್ಷಣ ನಮ್ಮ ಇಲಾಖೆಗಳ ಗಮನಕ್ಕೆ ತಂದು, ಪ್ರತಿಯೊಬ್ಬ ನಮ್ಮ ಕೃಷಿ ಅಧಿಕಾರಿಯಿಂದ ಮೇಲ್ಪಟ್ಟು ಎಲ್ಲರೂ ಕೂಡ ನಮ್ಮಲ್ಲಿ ಇನ್ಸೆಕ್ಟಿಸೈಡ್ ಇನ್ಸ್ಪೆಕ್ಟರ್ಸ್. ಭಾಳಷ್ಟು ಸಲ ನಮ್ಮಲ್ಲಿ ಇನ್ನೂ ಜ್ಞಾನದ ಕೊರತೆ. ಏನಾದರೂ ಈ ಥರದ್ದಿದೆ ಅಂತಂದರೆ ನಾನೇನು ಮಾಡೋಕ್ಕೆ ಸಾಧ್ಯ ಇದೆ, ನಮ್ಮ ಸಾಹೇಬರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರೇ ಒಬ್ಬ ಕೃಷಿ ಅಧಿಕಾರಿ ಅಥವಾ ಸಹಾಯಕ ತೋಟಗಾರಿಕಾ ಅಧಿಕಾರಿ. ಅವರು ಆ ತಾಲೂಕಿನಲ್ಲಿ ಅಥವಾ ಕೃಷಿ ರೈತ ಸೇವಾ ಕೇಂದ್ರದಲ್ಲಿ ಅವರು ಇದ್ದಾರೆ, ಹಿರಿಯ ಅಧಿಕಾರಿ ಅಂದರೆ ಆ ಒಂದು ಮುಖ್ಯಸ್ಥ ಅಂದರೆ ಅವ್ರಿಗೆ ಆ ಅಧಿಕಾರ ಇದೆ. ಅವರ ವ್ಯಾಪ್ತಿಯ ಅಧಿಕಾರವೇ ಅವರಿಗೆ ಭಾಳಷ್ಟು ಸಲ ಪಕ್ವವಾಗಿ ಗೊತ್ತಿರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ತಮಗೆ ಆ ಅಧಿಕಾರ ಇದೆ. ಸ್ಯಾಂಪಲನ್ನು ಡ್ರಾ ಮಾಡಿ ನಮ್ಮ ಬೆಂಗಳೂರಿನಲ್ಲಿರುವಂಥ ಕೃಷಿ ಇಲಾಖೆಯ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ರೆ ಅವರು ವಿಶ್ಲೇಷಣೆ ಮಾಡಿಕೊಡ್ತಾರೆ. ಇದೊಂದು ಸಾಧ್ಯ ಇದೆ. ಮತ್ತು ಇವತ್ತು ಇನ್ನೊಂದು ವ್ಯಾಪಕ ದಂಧೆ ಏನು ನಡೀತಾ ಇದೆ ಅಂದರೆ ಬಯೋ ಅನ್ನೋ ಹೆಸರಲ್ಲಿ, ಜೈವಿಕ ಅನ್ನೋದು ಅಥವಾ ನಮ್ಮ ಸೀವೀಡ್ ಎಕ್ಸ್ಟ್ರಾಕ್ಟು, ಇವುಗಳಲ್ಲೆಲ್ಲ ಈ ಒಂದು ರಾಸಾಯನಿಕಗಳನ್ನು ಹಾಕಿ ಭಾಳಷ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಮೋಸಕ್ಕಿಂತ ಹೆಚ್ಚಾಗಿ ಇಲ್ಲಿ ರೈತನಿಗೇನು ಅಷ್ಟು ನಷ್ಟ ಅನಿಸೋದಿಲ್ಲ. ಯಾಕೆ ಅಂತಂದರೆ ಅವನ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ಅವನಿಗೆ ಒಳ್ಳೆ ಉತ್ಪನ್ನನೂ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ. ಆದರೆ ಗ್ರಾಹಕ ಮತ್ತು ನಮ್ಮ ಪರಿಸರ ಕೆಲವೊಂದಷ್ಟು ಸಲ ಅದು ಬಯೋ ಅಂತೇಳಿ ಭಾಳ ಎಚ್ಚರಿಕೆ ಇಲ್ಲದೇ ರೈತ ಬಳಸಿದಾಗ ಅವನು ಸಹ ಇದಕ್ಕೆ ಬಲಿಪಶು ಆಗ್ತಾ ಇದ್ದಾನೆ. ಇದೊಂದು ದುರಂತ ಕತೆ ನಮ್ಮ ಪ್ರಸ್ತುತದಲ್ಲಿರುವಂಥದ್ದು. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಬನ್ನಿ, ಭಾಗವಹಿಸಿ.
ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಹೇಳಿ, ಅಂತಿಮವಾಗಿ ಜವಾಬ್ದಾರಿಯುತ ಪೀಡನಾಶಕಗಳ ಬಳಕೆಗೆ ಸಂಬಂಧಪಟ್ಟಂತೆ ಸಲಹೆ. ನಾನು ಅಂತಿಮವಾಗಿ ಏನು ಹೇಳೋದು, ಈ ಒಂದು ಪೀಡನಾಶಕಗಳು ವಿಷವನ್ನು ವಿಷದ ರೀತಿಯಲ್ಲೇ ಬಳಸೋಣ. ಬಹಳ ಪ್ರೀತಿಯಿಂದ ಅದನ್ನು ತುಪ್ಪದ ರೀತಿ ತಿನ್ನೋದು ಬೇಡ. ಅಂದ್ರೆ ಔಷಧ ಅನ್ನೋದು ಬಳಸೋದು ಬೇಡ, ವಿಷ ಅಂತಲೇ ಹೇಳೋಣ, ಅಂತಾನೆ ಬಳಸೋಣ. ಮತ್ತೆ ನಾವು ಕರಿತೀವಿ ಕೀಟೌಷಧಿ ಅಂತೇಳಿ, ಅದನ್ನ ಔಷಧಿ ಬೆಳೆಗೆ ಔಷಧಿ ಮಾಡುತ್ತೆ, ಆದ್ರೆ ಅದು ವಿಷ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಳೋಣ. ಈಗ ನಾವು ಕೀಟನಾಶಕ ಒಂದ್ರ ಬಗ್ಗೆನೇ ಹೇಳ್ತೀವಲ್ಲ, ಶಿಲೀಂಧ್ರನಾಶಕಗಳು ಕೂಡ ಇವು ಆಲ್ಮೋಸ್ಟ್ ಅದೇ ಇದಿದೆ. ಆದ್ರೆ ಈವನ್ ರೋಗನಾಶಕಗಳು ಅದಕ್ಕಿಂತನೂ ಬಹಳ ಕಾರ್ಕೋಟಕವಾಗಿದೆ. ಯಾಕೆ ಅಂತಂದ್ರೆ ಇವೆಲ್ಲವೂ ಜೀವವನ್ನ ಕೊಲ್ಲುವಂತವೆ. ನಾವು ಜೀವಿಗಳೇ ಅಲ್ವಾ, ಅದು ಜೈವಿಕ ವ್ಯವಸ್ಥೆ. ಹಾಗಾಗಿ ಇದರಲ್ಲೇನು ಅದು ದೊಡ್ಡದು ಇದು ಸಣ್ಣದು ಇದು ಕೆಟ್ಟದ್ದು ಅನ್ನೋದಿಲ್ಲ. ಪೀಡೆನಾಶಕಗಳೆಲ್ಲವೂ ಪೀಡೆನಾಶಕಗಳು ಅಲ್ವೇ, ನಮ್ಮನ್ನೂ ಸೇರಿ ನಾವು ಪೀಡೆನೆ. ನಾವು ಹೊಲದಲ್ಲಿ ಯಾಕೆ ಅಂತಂದ್ರೆ ಅದು ಪೀಡನಾಶಕ, ಪೀಡೆದು ಡೆಫಿನೇಷನ್ ಏನಿದೆ ಅಂದ್ರೆ ನಾವು ಇರಬೇಕಾದಂತ ಸ್ಥಳ ಸಂದರ್ಭದಲ್ಲಿ ನಾವು ಇದ್ರೆ ನಾವು ಪೀಡೆನೆ. ಈಗ ನಾನು ನಿಮ್ಮ ರೇಡಿಯೋ ಸ್ಟುಡಿಯೋದಲ್ಲಿ ಇವತ್ತಿರಬಾರ್ದಿತ್ತು, ಆದ್ರೂ ಬಂದ್ಬಿಟ್ಟಿದ್ದೀನಿ ಅಂದ್ರೆ ರಾಮೇಗೌಡನು ಪೀಡೆ, ಆಲ್ ಇಂಡಿಯಾ ರೇಡಿಯೋ ಮೈಸೂರಿಗೆ, ಆ ರೀತಿ ಆಗುತ್ತೆ. ಹಾಗಾಗಿ ಈ ಪೀಡೆನಾಶಕಗಳು ಎಲ್ಲವೂ ಅಷ್ಟೇ, ಅದು ನೈಸರ್ಗಿಕವಾಗಿ ಬಂದ್ರೂ ಸಹ ಕೆಲವೊಂದಷ್ಟು ಪೀಡೆನಾಶಕಗಳು ಹಾನಿಕಾರಕ. ಈ ಬಗ್ಗೆ ನಾವು ವಿಶೇಷವಾಗಿ ಎಚ್ಚರಿಕೆ ತಗೋಬೇಕು. ಮತ್ತೆ ಜವಾಬ್ದಾರಿ ಏನು ಅಂದ್ರೆ ನಮ್ಮ ಮೇಲಿರೋದು, ನಮ್ಮ ಪರಿಸರ ಉಳಿಸ್ಕೋಬೇಕು, ಹಾನಿ ಆಗಬಾರ್ದು. ಮುಂದಿನ ತಲೆಮಾರಿಗೆ ನಮ್ಮ ಇಂದಿನ ತಲೆಮಾರಿನವ್ರು ಕೊಟ್ಟಂಥದ್ದೇ ಗುಣಮಟ್ಟದ್ದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದಷ್ಟು ಬಾರಿ ಏನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಚಾಲ್ತಿಯಲ್ಲಿದೆ, ಅದೇ ರೀತಿ ರೈತ ಒಬ್ಬ ವಿಜ್ಞಾನಿಯನ್ನು ಭೇಟಿ ಮಾಡಬೇಕು, ವಿಜ್ಞಾನಿ ಶಿಫಾರಸು ಮಾಡಬೇಕು, ಆ ಶಿಫಾರಸು ಪತ್ರವನ್ನು ಹಿಡ್ಕೊಂಡು ಒಬ್ಬ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಮಾರಾಟಗಾರನ ಬಳಿ ಹೋಗಬೇಕು, ಅಲ್ಲಿಂದ ಔಷಧವನ್ನು ಖರೀದಿ ಮಾಡಿ ಆತ ಸಿಂಪರಣೆ ಮಾಡಬೇಕು. ಈ ವ್ಯವಸ್ಥೆ ಬಹುಶಃ ಜಾರಿಗೆ ಬಂದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅನ್ಸುತ್ತೆ. ಈಗ ವೈದ್ಯಕೀಯಕ್ಕಿಂತ ನಮ್ಮಲ್ಲಿ ಇದು ಇನ್ನೂ ಹತ್ರನೇ ಆಗಿದ್ದೀವಿ. ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ವಾಟ್ಸಪ್ ಬಂದಿದೆ. ಬಹಳಷ್ಟು ನಮ್ಮ ತಜ್ಞರುಗಳು ನಿಮ್ಮ ಕಾರ್ಯಕ್ರಮಗಳಿರ್ಬೋದು, ಟಿವಿಯವು ಇರ್ಬೋದು, ಯೂಟ್ಯೂಬ್ನವು ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಇನ್ಸ್ಟಾಗ್ರಾಮ್ ಇರ್ಬೋದು, ಇದರಲ್ಲೆಲ್ಲರೂ ಕೂಡ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಮತ್ತೆ ಇವರು ನೇರವಾಗಿಯೂ ಕೂಡ ನಮ್ಮನ್ನ ಸಂಪರ್ಕ ಮಾಡ್ಕೋಬಹುದು. ಯಾಕೆಂದ್ರೆ ನಾವಂತೂ ನಿಮ್ಮ ಕಾರ್ಯಕ್ರಮದಲ್ಲಿ ರೆಗ್ಯುಲರ್ ಆಗಿ ನಮ್ಮ ಫೋನ್ ನಂಬರ್, ವಾಟ್ಸಪ್ ನಂಬರ್ ಅಂತಾನೆ ಕೊಡ್ತಾ ಇರ್ತೀವಿ. ದಯಮಾಡಿ ಹೇಳಿ ಸರ್, ಈಗ ನಿಮ್ಮ ಫೋನ್ ನಂಬರು 9108354973. ಇನ್ನೊಂದ್ಸಲ ಹೇಳ್ತೀನಿ, 9108354973. ಇನ್ನೊಂದ್ಸಲ ಹೇಳ್ತೀನಿ, 9108354973. ಓಕೆ. ತಕ್ಷಣ ನೀವು ಕಾಲ್ ತೆಗಿಲಿಲ್ಲ ಅಂದ್ರೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿದ್ರೆ ತಾವು ಪರಿಹಾರವನ್ನು ಸೂಚಿಸ್ತೀರಿ ಅಲ್ವಾ? ಡಾಕ್ಟರ್ ರಾಮೇಗೌಡರ, ಇದುವರೆಗೂ ಪೀಡನಾಶಕಗಳ ಜವಾಬ್ದಾರಿಯುತ ಬಳಕೆಗೆ ಸಂಬಂಧಪಟ್ಟಂತೆ ಬಹಳ ಸವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.